ಅವಳೆ ಅಯ್ಯೋ ನನ್ನ ಮಗನೇ ಇದ್ನೆ ಕಳೆ ಕೇಳ್ತಿದ್ದವಳು ನಾನು ನೀರು ಕಡ್ತಿದ್ದವಳು ನಾನು ವಾಲ್ಯಾಡ ಮಾಡ್ಬಿಡ್ಕೊ ಬಂಬಿದ್ದೆ ತಂದು ಕೊಟ್ಟಿದ್ದವ ನಿನ್ ಬಾಯಿ ಬಣ್ಣ 1 2 3 ಅಂತ ಲೆಕ್ಕ ಹಾಕಿದ್ಲು 3 ಗಂಟೆ ಹೊತ್ತು 35 ನೋಡಿ ಹಚ್ಬಿಟ್ಟು ಇರುವೆ ಇದು ಬಾ ನನ್ನ ಮಗನೇ ನಿಂಗೆ ಮಾಡ್ತೀನಿ ಮನಗೊಪ್ಪಿಗೆ ಚಿಲ್ಕ ಹಾಕ ಮನೆ ಕಳ್ಳು ಬೆಳಿಗ್ಗೆ 5 ಗಂಟೆಗೆ ನಾಟಕ ಮುಗಿದೋಯ್ತು ಸೀನ್ಸೋರು ಎಲ್ಲ ಬಿಚ್ಕೊಂಡು ಒಂದು ಪಡಪಡಿ ಚೆಡ್ಡಿಲು ಬಣ್ಣಿನ ಇಸ್ಬಿಟ್ಟು ಹೊಂಟೋದ್ರು ಕಂಕ್ಳಿಗೆ ಬಟ್ಟೆ ತೆಪ್ಕೊಂಡು ನೋಡ್ತಾನೆ ಆ ಬೀದಿಲಿ 4 ನಾಯಿ ಇವ್ರು ಬಿಟ್ರು ಯಾರೂ ಇಲ್ಲ ಜೋಬ ವಸಕ್ತಾನೆ ಕೈಗೆ ₹1 ಸಿಗ್ತಾ ಇಲ್ಲ ಏನ್ ಮೀಸೆ ಕಚ್ಕೊಂಡಿರೋದಕ್ಕೂ ಬಣ್ಣ ಅರ್ಧಂಬರ್ಧ ತೊಳೆದ್ರದಕ್ಕೂ ಕೋತಿದ್ದಿ ಮಕ್ಕ ನಂಗೆ ಕಾಣ್ತಾವನೆ ಊರ್ ನಾಯೆಲ್ಲ ತಗೊಳ್ಕೊಬಿಟ್ಟ ಅಳಾದವ ಹೋಗ್ರ ಹೊತ್ತಾಗೆ ಅನ್ಕ ಬೈಕ ಬಂದ ಚಿಕ್ಕೊಳಕ ಬಾಗ್ಲ ಬಿಗಿಯಾಗಕ್ಕ ಮನಿಕ್ಬಿಟ್ಟವಳೆ ಬಾಗಿಲು ನಿಂತ್ಕೊಂಡು ಎಡ್ತಿಯ ಕೂಗ್ತಾನೆ ಮೇ ಚಿಕ್ಕೋಳೆ ಅಂತಾನೆ ಚಿಕ್ಕೋಳ ಕದ ತೆಗಿಯೋಳು ಯಾಕೋ ಬಾಗಿಲು ತೆಗಿತಾ ಇಲ್ವಲ್ಲ ರಾತ್ರಿ ನಾಟಕ ಆಡ್ದಂಗೆ ಅಬ್ಬರಿಸ್ಬಿಟ್ರೆ ತೆಗಿತಾಳೆ ಅಂತ ಬಾಗಿಲು ನಿಂತ್ಕೊಂಡು ಶುರು ಮಾಡ್ಬಿಟ್ಟ ಪಾಲ್ಟ ಯಾರೊಮ್ಮೆ ಮನೆ ಒಳಗೆ ಮನಗಿರೋ ಚಿಕ್ಕೋಳಮ್ಮ ತಡಾರ್ನ ಇದು ಕೂತ್ಕೊಬಿಟ್ಲು ಮಹಾಪ್ರಭು ಏನಪ್ಪಣೆ ಅಂದ್ಲ ಅವಳು ಪರಗಿಲಕ್ಕ ನಮ್ಮ ಹೆಂಗಸರು ಈ ತಿಂದ್ಕೊಂಡು ಯಾರಲ್ಲಿ ಅಂದ್ರೆ ಒಳಗೆ ಕೂತ್ಕ ಏನಪ್ಪಣೆ ಅಂತ ಅವಳೆ ಹಿಂಗೆ ಮುಂದುವರಿಸ್ಬಿಟ್ರು ಬಾಗಿಲು ತೆಗಿತಾಳೆ ಅಂತ ಪ್ರಿಯತಮೆ ಬಾಗಿಲು ತೆಗೆಯತಕ್ಕದ್ದು ಚಿಕ್ಕೋಳಮ್ಮ ಒಳಗೆ ಕೂತ್ಕೊಂಡ ಮಹಾಪ್ರಭು ಕಬ್ಬನ್ ದುಡ್ಡು ಏನಾಗಿರತಕ್ಕದ್ದು ನೋಡ್ಕೊಂಬ ತೊಳ್ಕನಪ್ಪ ಮನಾಳಾಗ ಹೇಳಿದಾರೆ ಗುಟ್ಟಳ ಪ್ರಾಣಕಾಂತೆ ಆ ದುಡ್ಡನ್ನು ಸೀನ್ಸ್ವರ್ಗೂ ಡ್ಯಾನ್ಸ್ವರ್ಗೂ ಕೊಟ್ಟಿರತಕ್ಕದ್ದು ಅಂದ ಚಿಕ್ಕೋಳಮ್ಮ ನನ್ನ ಮಗನೇ ಇದ್ನೇ ಲಾರಿ ಎತ್ತಿ ನೀನು ಅವರ ಜೊತೆಯಲ್ಲಿ ಹೋಗತಕ್ಕದ್ದು ಅತಿಯಾದೊಡೆ ಅಮೃತ ಕೂಡ ವಿಷ ರಂಗಭೂಮಿ ಅಂತದ್ದು ವೈಭವ ಪ್ರೀತಿ ಒಂದೊಂದು ರಂಗದ ಪದಗಳು ಅಷ್ಟು ಅದ್ಭುತ ತುಂಬಿದ ಸಭೆಗೆ ಬರ್ತಾನೆ ಕೃಷ್ಣ ದುರ್ಯೋಧನಿಗೆ ಹೇಳ್ತಾನೆ ಬೇಡ ಕಣೋ ಈ ದುರಾಸೆ ಬಿಟ್ಟುಬಿಡೋ ಇದನ್ನೆಲ್ಲ ಅಂತ ಎಷ್ಟು ಮನೋಜ್ಜವಾಗಿ ಆಡ್ತಾನೆ ಭಾರತ ಭೂಮಿ ಜಯಿಸುವುದು ಭಾರತ ಭೂಮಿ ಅಪ್ರತಿಮ ರಂಗಕರ್ಮಿಗಳು ರಂಗಭೂಮಿ ಕಲಾವಿದರು ಇಡೀ ಗ್ರಾಮಗಳಲ್ಲಿ ನಾಟಕಗಳನ್ನು ಮಾಡ್ತಾ ಅದ್ವಿತೀಯವಾಗಿ ಪಾತ್ರಗಳನ್ನು ಮಾಡ್ತಾ ಪರಕಾಯ ಪ್ರವೇಶ ಮಾಡಿದವರು ಅಂಥವರೆಲ್ಲ ಇವತ್ತು ಮರೆಯಾಗ್ತಿದ್ದಾರೆ. ನಾಟಕ ಉಳಿಬೇಕು, ರಂಗಭೂಮಿ ಬದುಕಬೇಕು, ಬೆಳಗಬೇಕು, ಜನರ ಮನಸ್ಸು ತಣಿಸ್ಬೇಕು. ದಯಮಾಡಿ ನಮ್ಮ CS-ಪುರ ನಿರೀಕ್ಷಕ ಠಾಣೆಯ ಒಂದು ಪ್ರಕಟಣೆ, ಗುಬ್ಬಿಯಲ್ಲಿ ಈಗ ತಾನೇ ಯಾವುದೋ ಚೈನ್ ಕಿತ್ಕೊಂಡು ಹೋಗಿದ್ದಾರಂತೆ. ಆದ್ರಿಂದ ಅಮ್ಮಂದ್ರು ದಯಮಾಡಿ ತಾಯಂದ್ರು
ಚಿನ್ನ ಜೀವ ಹೆಣ್ಣು ಕಳ್ಕೋಬೇಕು ಎಚ್ಚರಿಕೆ ಎಂದಿರಿ. ಒಂದು ಕ್ಷಣದ ಮೈಮರೆಯುವಿಕೆ ಒಂದು ಕುಟುಂಬದ ನಾಶಕ್ಕೆ ಕಾರಣ ಆಗ್ತಿದೆ. ಆಭರಣಕ್ಕೆ ಬಂಗಾರಕ್ಕೆ ತುಂಬಾ ಬೆಲೆ ಬಂದಿದೆ. ಬಂಗಾರಕ್ಕೆ ಬೆಲೆ ಬಂದ್ಮೇಲೆ ಕಳ್ಳರು ಜಾಸ್ತಿ ಆಗವ್ರೆ. ಎಚ್ಚರವಾಗಿರಿ, ದಯಮಾಡಿ. ಮತ್ತೊಮ್ಮೆ ಗುಬ್ಬಿಯಲ್ಲಿ ತಾನೇ ಸಾರ್ ಹೇಳಿದಾಗೆ ಚೈನ್ ಸ್ಮಗ್ಲಿಂಗ್ ಆಗಿದೆ. ಈಗ ಅದು CS ಪುರದಲ್ಲಿ ಆ ಘಟನೆ ನಡೆಯೋದು ಬೇಡ. ತಾಯಂದ್ರು ಸಹೋದರಿಯರು ದಯಮಾಡಿ ಎಚ್ಚರಿಕೆ ಎಂದಿರಿ. ಕಷ್ಟಪಟ್ಟು ಬಹಳ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಆಭರಣ ಮಾಡಿಸ್ಕೊಂಡು ಆಭರಣನ ಕಳ್ಕೊಳ್ಳೋದ್ರ ಜೊತೆಗೆ ಜೀವನಾಶ ಕೂಡ ಆಗಿದೆ ಎಷ್ಟೋ ಕಡೆ. ಎಚ್ಚರವಾಗಿರಬೇಕು. ನಮ್ಮಲ್ಲಿ ಉಮ್ಮಡಳ್ಳಿ ಅಂತ ಒಂದು ಗ್ರಾಮ ಇದೆ. ಈಗ ಒಂದು ವಾರದಲ್ಲಿ ಆಗಿದೆ ಘಟನೆ. ದೇವಸ್ಥಾನಕ್ಕೆ ಹೋಗ್ತಿದ್ಲಂತ ತಾಯಿ, ದೇವಸ್ಥಾನಕ್ಕೆ ಹೋಗ್ತಿದ್ಲು. ಅಲ್ಲಿ ಚೈನ್ ಕಿತ್ಕೊಳಕ್ ಬಂದ್ಬಿಟ್ರಂತೆ ಇಬ್ರು ಹುಡುಗರು. ಅವ್ರು ಸಣ್ಣಕ್ಕಿದ್ರಿ, ಅಮ್ಮ ದಪ್ಪಕ್ಕಿದ್ಲು. ಅವ್ರು ಕಿತ್ಕೊತಾರೆ ಅಂತ ಇವಳು ಹಿಡ್ಕೊಂಡ್ಬಿಟ್ಲು ಬಿಗಿಯಾಗಿ. ಕೊನೆಗೆ ಅವ್ರ ಕೈಗೆ ಸ್ವಲ್ಪ ಚೈನ್ ಆಯ್ತು, ಇನ್ನು ಮಿಕ್ಕಿದ ತೆಗೆದು ಪಕ್ಕದಲ್ಲಿ ಕಬ್ಬುಂಗದೈತು ಹಸ್ಬಿಟ್ಲು. ಆಮೇಲೆ ಬಂದಾಗ ಎತ್ಕೊಂಡ್ರೆ ಆಯ್ತು ಅಂತ ಕ್ವಾಪಕ್ಕೆ ಚಾಕಲ್ಲಿ ಚುಚ್ಬಿಟ್ಟಾರ ಅಮ್ಮನಿಗೆ ಹೊಟ್ಟೆ ಭಾಗಕ್ಕೆ ಒಂದು 4-5 ಕಡೆ. ಸದ್ಯ ಜೀವ ಉಳಿದದ್ದು ಹೆಚ್ಚು. ಅಮ್ಮನ ಗಂಡ ಅಂತಿದ್ದ ಬಿಡ್ಬಿಟ್ಟಿದ್ರೆ ಆಗೋದು, ಇವ್ರು ಬಾಯಿಗೆ ಮಾಡಾಕ 12 ಲಕ್ಷ ಆಯ್ತು ಕಣಪ್ಪ ಮಾಡಿಸ್ಕೊಡ್ವೆ ಅಂತ. ನೋಡಿ ಯಾವ ಸ್ಥಿತಿಗೆ ಬಂತು. ಹುಡುಕಿದ್ರೆ ಚೈನು ಸಿಗ್ಲಿಲ್ಲ, ಜೀವನೂ ಆಡು. ಅದಕ್ಕೆ ಎಚ್ಚರವಾಗಿರಿ. ಕೆಲಸನ ಮತ್ತೊಂದು ಗೀತೆ ನಮ್ಮ ತಂಡದ ಹುಡಿ ನಾನು ಆಡ್ತಾ ಇದ್ದೇನೆ. ಶಿವಾರ ಉಮೇಶ್ ನನ್ನ ಹೆಸರು. 27 ವರ್ಷ ಕೀಬೋರ್ಡ್ ವಾದಕರು, ಚಾಮರಾಜನಗರ ಜಿಲ್ಲೆ. ಅವ್ರದ್ದು ಚಾಮರಾಜನಗರ ಜಿಲ್ಲೆ. ಕೊಳ್ಳೇಗಾಲದಿಂದ ಮೂಡಲಗ್ರ ಅನ್ನುವಂಥ ಒಂದು ಗ್ರಾಮದಿಂದ ಬಂದು ಚಂದ್ರಶೇಖರ್ ನನ್ನ ಪ್ರೀತಿಯ ಬೀಗರು. ಅವರು ಒಂದು ಚಪ್ಪಾಳೆ ತಮ್ಮೆಲ್ಲರ ಪರವಾಗಿ. ಹಾಗೆ ತಬಲಾ ವಾದಕರು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ, ಹೊಸ ನಾಮಕರಣ ಆಗದೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ಮಂಗಳವಾರಪೇಟೆಯಿಂದ ಸುನೀಲ್ ಅಂತ ಹೇಳಿ ಅವ್ರ ಕಲಾ ಕುಟುಂಬ. ಅವ್ರ ಅಣ್ಣ ದೊಡ್ಡ ನಾಟಕದ ನಿರ್ದೇಶಕರು ಸುನೀಲ್ ಅವ್ರಿಗೂ ಕೂಡ ಸ್ವಾಗತ. ಮತ್ತೆ ನಮ್ಮ ಹಿರಿಯ ಕಲಾವಿದರು ಮೂರ್ತಿಯನ್ನ ಶಾಂತಮೂರ್ತಿ ಮೈಸೂರವರು ರಿದಮ್ ಪ್ಯಾಡ್ ವಾದಕರು, ಅವ್ರಿಗೂ ಕೂಡ ನಮ್ಮೆಲ್ಲರೂ ಚಪ್ಪಾಳೆ ಸ್ವಾಗತ. ಮತ್ತೆ ಸೌಂಡ್ ಸಿಸ್ಟಮ್ ಮದನ್ ಸೌಂಡ್ಸ್ ಅಂತ ನಮ್ಮ ಇಡೀ ಕಾರ್ಯಕ್ರಮದ ಅಂತಃಶಕ್ತಿಯೇ ಧ್ವನಿವರ್ಧಕದಲ್ಲಿರೋದು. ಅದಕ್ಕೆ ಕಾರ್ಯಕ್ರಮ ಇಲ್ಲೇ ಇರ್ತದೆ, ಸೌಂಡ್ ಬನ್ನಿ ಅಂದ್ರು ಇಲ್ಲ ಸರ್ ನಾನೇ ತಗೊಂಡ್ಬರ್ತೀನಿ ಅಂತಿದ್ದ. ಯಾಕೆಂದ್ರೆ ಇಡೀ ಕಾರ್ಯಕ್ರಮದ ಯಶಸ್ಸು ಆ ಧ್ವನಿವರ್ಧಕದಲ್ಲೇ ನಿರ್ಧಾರ ಆಗೋದು ಅಂತ ಸೌಂಡ್ ಸಿಸ್ಟಮ್ ಮದನ್ ಸೌಂಡ್ ಸಂಪತ್ ಅವರು ಕೂಡ ತಮ್ಮೆಲ್ಲರ ಪ್ರೀತಿ ಚಪ್ಪಾಳೆ ಸ್ವಾಗತ. ಸಹನೆಯಿಂದ ಊಟ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ ಅನ್ಕೊಂಡೆ. ಕುಮಾರಣ್ಣ ಅಂದ್ರು ನನಗೆ, ಎಲ್ಲ ಕುಣ್ಸ್ಕೊಂಡು ಪದ ಆಡ್ಬೇಕು ನೀವು, ಜಾಸ್ತಿ ಹೊತ್ತು ಆಡ್ಬೇಕು ನಮ್ಮೂರಲ್ಲಿ, ಜನ ಹೋಗಂಟು ಆಡಿ ಅಂದ್ರು. ಅದಕ್ಕೆ ನಾನಂದೆ ಜನ ಹೋಗುದಿಲ್ವಲ್ಲ, ನಾನು ಆಡ್ತಿದ್ದೆ ಎಲ್ಲಿ ಹೋದ್ರು ನಿಲ್ಸ್ಬಿಟ್ಟು ಹೋಯ್ತಾರೆ ಅಂತ ಹೇಳಿದೆ. ಅವ್ರು ಹೋಗುದಿಲ್ವಲ್ಲ. ಯಾಕೆಂದ್ರೆ ಈಗ ನೀವು ನೋಡ್ತಾ ಇದ್ದೀರಿ, ನಾನು ಒಂದು ಕ್ಷಣ ನಿಲ್ಸೋದಿಲ್ಲ. ಯಾಕೆ ನಿಲ್ಸಲ್ಲ ಅಂದ್ರೆ ನನಗೊಂದು ಭಯ ಅದೇ, ಪಾಪ ನೀವಿದ್ದು ನಿರಾಶ್ರರಾಗಿ ಮನೆಗೆ ಹೊಂಟೋಗ್ಬಿಡ್ತೀರಿ ಅಂತ ಭಯ. ನಿಮ್ಮನ್ನೆಲ್ಲ ಇಲ್ಲೇ ಹಿಡಿದಿಟ್ಕೋಬೇಕು. ನಾವು ಹೊರಟೋಗ್ಬಾರ್ದು, ನೀವು ಯಾರು ಕೇಳಬೇಕು ಕಾರ್ಯಕ್ರಮ ಅನ್ನುವಂಥ ಆಸೆ. ಒಂದು ಸಣ್ಣ ವಿರಾಮ, ನನಗೆ ಕಾರ್ಯಕ್ರಮ ಮಾತ್ರ ಮುಂದುವರಿಯುತ್ತದೆ. ನಮ್ಮ ಸಂಪತ್ ಅವರು ಒಂದು ಗೀತೆ, ಲಿಂಗಯ್ಯ ಮಾತನಾಡೋ ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ. ಲಿಂಗಯ್ಯ ಮಾತನಾಡು ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು, ಲಿಂಗಯ್ಯ ಮಾತನಾಡು ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು, ಸಂಗನ ಶರಣಯ್ಯ ಮಾತನಾಡು.
ಸಿದ್ಧಲಿಂಗಯ್ಯ ಮಾತನಾಡು ಸಂಗನ ಶರಣರ ಅಂಗೈಗಳಿರುವ ಸಂಗನ ಶರಣರ ಅಂಗೈಗಳಿರುವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಸಿದ್ಧಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡೋ ತೋಂದರು ಸಿದ್ಧಲಿಂಗಯ್ಯ ಮಾತು. ದಯಮಾಡಿ ಇಲ್ಲಿ ಕುಳಿತಿರ್ತಕ್ಕಂಥವ್ರು ಯಾರಾದರೂ ಊಟ ಮಾಡಿಲ್ಲ ಅಂದರೆ ತಪ್ಪದೆ ಊಟ ಮಾಡಿ ಬಂದು ಕುಳಿತು ಮತ್ತೆ ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿ. ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತ್ಥಳ ಅನಾವರಣದ ಪ್ರಯುಕ್ತವಾಗಿ ಮಧ್ಯಾಹ್ನ ಕೂಡ ಅನ್ನದಾಸೋಹವಾಗಿದೆ ಮತ್ತು ಈಗ ಕೂಡ ಅನ್ನದಾಸೋಹ ಮುಂದುವರಿತಾ ಇದೆ. ಸಾಹೇಬರು ಸರಿ ಇಲ್ಲ ಅಂತೇಳಿ ಯಾವ ರೀತಿಯಾಗಿ ನಮಗೆ ಮನನ ಮಾಡಿಕೊಡ್ತಾರೆ.
ದಾಸೋಹದಲ್ಲಿ ಪಾಲ್ಗೊಳ್ಳಬೇಕು, ಕಾರ್ಯಕ್ರಮವನ್ನು ಕೇಳಬೇಕು. ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡು ಭಗವಂತನ ಸ್ಮರಣೆ ಅಂತ ನೋಡಿ. ಒಬ್ಬ ವ್ಯಕ್ತಿಗೆ ಮೊದಲ ಪಾಠಶಾಲೆ ಯಾವುದು ಅಂದ್ರೆ ಮನೆ. ಮೊದಲ ಗುರು ಯಾರು ಅಂದ್ರೆ ತಾಯಿ. ಅದಕ್ಕೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ತಾಯಿ ಆದವಳು ಮಕ್ಕಳಿಗೆ ಯಾವತ್ತು ಒಳ್ಳೆಯದನ್ನು ಹೇಳ್ಕೊಡ್ಬೇಕು. ಅದು ಸ್ವಲ್ಪ ಈ ಕಾಲ ಬದಲಾಗದೆ. ಮೊದಲೊಂದು ಕಾಲ ಇತ್ತು, ಊರಿಗೆ ಉಪಕಾರಿಯಾಗು, ನನಗೆ ಅರಸನಾಗು, ಮನೆಗೆ ಮಾಣಿಕ್ಯವಾಗಿ ಬದುಕು ಅಂತಿದ್ರು. ಈಗ ಅವೆಲ್ಲ ಹಾಳಾಗುವಲ್ಲಿ ದುಡ್ಡು ಮಾಡು ಮೊದಲು ಅಂತ ಶುರುವಾಗವ್ರು ಎಲ್ಲರೂ. ದುಡ್ಡೊಂದು ಮಾಡು, ಬಾಕಿದೆಲ್ಲ ಅದಕ್ಕೆ ಸೈಡ್ ಮಡಗು ಅಂತ. ಕಾರ್ಯಕ್ರಮಕ್ಕೆ ಹೊಟ್ಟಿದೆ ಇವತ್ತು ನಾನು. ಬಸ್ ಹತ್ತು ಕೂತ್ಕೊಂಡು ನಮ್ಮೂರಿಂದ ಮದ್ದೂರು ಅಂತ ಅಲ್ಲಿ ತನಕ ಬಸ್ಸಲ್ಲಿ ಬರ್ಬೇಕು. ಬಸ್ ಹತ್ತು ಕೂತ್ಕೊಂಡೆ ಬಸ್ಸು ಹೊರಟುಬಿಡ್ತು. ಒಂದು ಹುಡುಗನ ಕೈ ಹಿಡ್ಕೊ ಒಬ್ಬ ಅಮ್ಮ ಓಡ್ ಬರ್ತಾವಳೆ. ನಿಲ್ಸಯ್ಯೋ ಬಸ್ ಅಂದ್ಲು. ಹೆಂಗೆ ಕೆಚ್ಕೊಂಡ್ಲು ಅಂದ್ರೆ ಅವ್ನು ಹೆಂಗೆ ಬ್ರೇಕ್ ಹೊಡೆದ ಅಂದ್ರೆ ಮಗ ಕೆಚ್ಕೊಬಿಟ್ರು ಎಲ್ಲರೂ 4-5 ಜನ. ಹಂಗೆ ಕೆಚ್ಬಿಟ್ಲು ಅವಳು. ಬಸ್ ಹತ್ತಿದ್ಲು ತಾಯಿ ದಡ ಬುಡ್ನೆ. ನನ್ನ ಪಕ್ಕನೆ ಕೂತ್ಕೊಂಡ್ಲ ಅಮ್ಮ. ಪಕ್ಕದಲ್ಲಿ ಮಗ ನಿಂತವನೆ, ಬಸ್ ಕಂಬಿ ಹಿಡ್ಕೊಂಡು ನಿಂತವನೆ, ಎದುರ್ದ ಬೆಳೆದವನೆ. ಬಾಪ ಇಲ್ಲಿ ತೊಡಮೆ ಮನಿಕು ಅಂದ್ಲು ಅವಳು. ನಾನೇ ಕವು ಮನಿ ಕಳನೆ ಇಷ್ಟು ಉದ್ದೇವನಿ ಎಂದವನು. ನಿಂತಿದ್ರೆ ಬಸ್ ಚಾರ್ಜ್ ಕೊಡ್ಬೇಕಾಯ್ತದೆ, ಕಂಡಕ್ಟರ್ ಹೋಗಂಡು ಮನಿ ಕಬಿಡು ಅಂತ ಅವಳು. ಸೊ ನಾ ಮನಿಗೆ ಹೋದಿಲ್ಲ, ನಾಚಿಕೆ ಆಯ್ತದೆ ಅಂತದ ವೈದ. ನಾಚಿಕೆ ಮನೆ ಹಾಳಾಗೋಗ 30 ರೂಪಾಯಿ ಉಳಿತದೆ ಮನಿಗೂ ಅಂತ ಅವಳು. ನಾನು ಮಾತ್ರ ಮನೆಗೆ ಹೋದಿಲ್ಲ ತೊಡೆ ಮೇಲೆ ಅಂತ ವೈದ. ಬಾಯ್ಲಿ ನಿಮ್ಮ ಅಪ್ಪೇನು ಹೇಳೋನೆ ಹೇಳ್ತೀನಿ ಅಂದ್ಲು. ಏನೋ ಹೇಳ್ತಾಳೆ ಏನು ಬಂದು ಬಕ್ಕೊಂಡು ಆ ಕತ್ತಿರದ ಅಮ್ಮಬಿಟ್ಟು ಸರ್ಗೆಲ್ಲ ಮಗ ಮುಚ್ಚಿಬಿಟ್ಲ ವೈದ್ಯ. 30 ರೂಪಾಯಿ ಉಳಿಸುಕ. ಕಂಡಕ್ಟ್ರು ಬಂದ, ತಗೊಳಮ್ಮ ಬಸ್ ಚಾರ್ಜು, ನಿನಗೆ ಆಧಾರ್ ಕಾರ್ಡ್ ಇದ್ರೆ ಫ್ರೀ. ಆ ಹುಡುಗಂಗೆ ಅರ್ಧ ಚಾರ್ಜ್ 30 ಅಂದ್ಬಿಟ್ಟ. ಪಾಪ ಬಂದ್ಬಿಡ್ತು, ಇಷ್ಟೆಲ್ಲ ಮಾಡಿ ಮನಕ್ಕೆ ಸವಳೆ ಕಂಡಿಡ್ದು ಬಿಟ್ನಲ್ಲ ಅಂತ. ಯಾವ ಸಿಂಹ ಬಸ್ ಏನಿಂದು ತೊಡಮಮ್ಮನಿದ್ರು ಮಗಿ ಕಾಸು ಕೊಟ್ಟಾರ ಯಾರು ಹೋಗು ಮುಂದಕ್ಕೆ ಅಂದ್ಲು. ಅವನಂದ ಕಂಡಕ್ಟ್ರು ಮುಂದ್ಕೋಕೆ ಬಿಕ್ಸ್ತೋನ. ನಾನು ಮುಂದ್ಕೋಗು ಅಂತೀನಿ. ನೀ ತೊಡೆಮ ಮನ್ಸ್ಕೊಂಡ್ಬಿಟ್ರೆ ಮಗ ಹೋಯ್ತು ಅದು. ಅದೆಂತ ಮಗ ಅದು, ಕಾಲೇ ಅಷ್ಟು ಉದ್ದಾವೆ ಅಂದ ಅವನು. ಏನ್ ಕಾಲು ನೋಡ್ಬಿಟ್ಟು ಕಂಡು ಹಿಡ್ದುಬಿಟ್ಟ ನೀನು. ಇರೋದು ಒಂದು 5 ಚಿಕ್ಕ ವಯಸ್ಸಲ್ಲಿ ಕುರ್ಕುರೆ ತಿನ್ಬಿಟ್ಟಂಗೆ ಬೆಳ್ಕೊಳ್ಳೋದೆ ಸುಮ್ಮನೆ ಮುಂದ್ಕೊಟ್ಟು ಹೋಗು ಅಂತ. ಇಬ್ರಿಗೂ ದೊಡ್ಡ ಜಗಳ. ನಾ ಪಕ್ಕದಲ್ಲಿ ಕೂತಿದ್ದೆ, ಹಂಗೆಲ್ಲ ಮಾಡಬೇಡ ಕೊಟ್ಬಿಡವ ಅಂದೆ. ಕಣ್ಣ ಉರುಮಾರಮ್ಮ ಬಿಟ್ಟಂಗೆ ಬಿಟ್ಬಿಟ್ಟು ನನ್ನ ಮೇಲೆ. ಬಾಯಿ ಮುಚ್ಕ ಕೂತ್ಕಳೆ, ನಿಂಗೆ ಯಾಕೆ ನನ್ನ ಸುದ್ದಿ ಹೆಚ್ಚಾಗಿದ್ರೆ ನಂದು ಸೇರಿಸ್ಕೊಟ್ಬಿಡು ಅಂದ್ಲು. ನಿನ್ನ ಮಗಂಗೆ ನಾನೇ ಕವ ಚಾರ್ಜ್ ಕೊಡೋನೆ ಅಂದೆ. ಮತ್ತು ನನ್ನ ಸುದ್ದಿಗೆ ನೀನು ಯಾಕೆ ಬಂದಿದ್ದೀವಿ ಅಂದ್ಲು. ನೀನು ಸವಾಸ್ಗೋಡೆ ಹಂಗಾರ ಮಾಡ್ಕೊ ಅಂದೆ. ಕಂಡಕ್ಟ್ರ್ ಅಂದ, ಅದು ಮಗ ತಾನೇ, ಸರ್ಗೆಲ್ಲ ಯಾಕೆ ಮಗ ಮುಚ್ಚಿದ್ದೀನಿ ನೀನು, ತೆಗೆದು ತೋರ್ಸು ಹೋಗ್ಬಿಟ್ಟು ಹೊಂಟೈತೀನಿ ಅಂದ. ಮಗಯ್ಯ ನಿನ್ನ ಮಗ ನೋಡಿ ನನ್ನ ಮಗ ಎದ್ರಕ ಬಿಡ್ಲಿ ಅಂತ ಮಾಡಿದ್ದೀಯ, ಮೊದಲೇ ಕರ್ರ ದೆವ್ವ ಇದ್ದಂಗಿದ್ದೀಯ ಅಂದ್ಲು. ಈ ಒಳಗೆ ಮನೆಗಿದ ಮಗ ಸುಮ್ಮನೆ ಕಬೇಕೋ ಬೇಡವ ಅವನು. ತೆಗಿಯ ಬಾವು ಫಸ್ಟ್ ಇಯರ್ PUC ಓದ್ತೀನಿ, ನನ್ನ ಮಗ ನಾನೇ ಕೆದ್ಕೊಂಡಿರು ಅಂತಾನೆ ಅವನ ಮೇಲೆ. 30 ರೂಪಾಯಿ ಉಳಿಸೋಕೆ ಮಗನಿಗೆ ಮೋಸವನ್ನು ತಾಯಿ ಕಲಿಸಿದ ಮೇಲೆ ಆ ಮಗನಿಂದ ಈ ಸಮಾಜ ಮುಂದೆ ಏನನ್ನ ನಿರೀಕ್ಷೆ ಮಾಡಬಹುದು? ಅದಕ್ಕೆ ಯಾವತ್ತೂ ಕೂಡ ನಾವು ಭಗವಂತ ಬುದ್ಧಿ ಕೊಟ್ಟವನೇ, ಅದನ್ನ ಸರಿದಾರಿಯಲ್ಲಿ ಉಪಯೋಗಿಸ್ಕೋಬೇಕು. ಎಲ್ಲರೂ ಬುದ್ಧಿವಂತರೆ, ಯಾರೇನು ತಟ್ಟಿಲ್ಲ. ಇಲ್ಲಿ CS ಪುರದ ಹುಡುಗರು ಇಬ್ಬರಿಗೆ ತುಮಕೂರಿಗೆ ಹೋಗಿ ಫಿಲಮ್ ನೋಡ್ಕೋಬೇಕು ಅನ್ನಿಸ್ತು. ನಡಿ ಅಂತ ಇಬ್ರು ಸ್ಕೂಟ್ರಲ್ಲಿ ಹೊರಟ್ರು. ಊರು ಕೊನೆಗೆ ಹೋದ್ರು. ಅಲ್ಲಪ್ಪ ಬಂದ ಫ್ರೆಂಡು, ನಾನು ಬರ್ತೀನಿ ಕಳ ಅಂದ. ಲೈ 3 ಜನ ಒಂದೇ ಸ್ಕೂಟಲ್ಲಿ ಹೋದ್ರೆ ತುಮಕೂರಲ್ಲಿ ಪೊಲೀಸರು ಹಿಡ್ಕೊಬಿಡ್ತಾರೆ ಕಲ ಅಂದ. ಅದಕ್ಕೆ ಇನ್ನೊಬ್ಬ ಅಂದ, ನಡ್ಲಲ್ಲ ನಮ್ಮ ಸೋದರ ಮಾವ ಇನ್ಸ್ಪೆಕ್ಟರ್ ಆಗಿಲ್ವಲ್ಲೇ, ಫೋನ್ ಮಾಡಿಸ್ಬಿಡ್ಮೇಲೆ ನಮ್ಮ ಅವನ್ ಹಿಡ್ಕೊಂಡು ಅಂದ. ಆಯ್ತು ನಡಿಯಪ್ಪ ಅಂತ 3 ಜನ ಒಯ್ತವ್ರೆ. ಇವ್ರ ಹಣೆ ಬರಕ್ಕೆ ಪೊಲೀಸರು ಮೇನ್ ರೋಡಲ್ಲಿ ಜೀಪ್ ನಿಲ್ಸ್ಕೊಂಡು ನಿಂತವ್ರೆ. 3 ಜನ ಬರ್ತಾವ್ರೆ ಅಂತ ಗೊತ್ತಾಯ್ತು. ಪೊಲೀಸರು ಜೀಪ್ ಹಿಡಿದು ಬಂದು ರೋಡಲ್ಲಿ ನಿಂತ್ಕೊಂಡು ಕೈ ಹಿಂಗೆ ಅಂದ್ರು, ಸ್ಕೂಟರ್ ನಿಲ್ಲಿಸ್ಲಿ ಅಂತ. ಸ್ಕೂಟರ್ ತಗೊಂಡು ಮುಂದಕ್ಕೆ ನಿಲ್ಲಿಸ್ಬಿಟ್ಟು ಒಬ್ಬ ಅಂತಾನೆ, ನಾವೇ 3 ಜನ ಕುಂತೀವಿ, ನಿಮ್ಮಲ್ಲಿ ಕುಣಿಸ್ಕೋದು ಅಂದ ಅವನು. ಕಪಲ್ ಕೊಂದೋಡು ಇಳಿಲೆ ಕೆಳಕ್ಕೆ. ಏನು ನೀನು ಸ್ಕೂಟರ್ ಕುಣಿಸ್ಕೋ ಅಂತ ನಿಲ್ಸೋದಿಲ್ಲ ನಾನು. ಟ್ರಿಪಲ್ ರೈಡಿಂಗ್ ಬರ್ತಾ ಇದ್ರಿ ನಿಲ್ಸೋದು ತಲೆ ನನ್ನ ಮಕ್ಕಳು. ನೋಡ್ಕೊಳ್ಳೆ ದಾಂಡಿಗಿದ್ದಂಗಿದ್ದೀರಿ, ಒಂದೇ ಸ್ಕೂಟರಲ್ಲಿ 3 ಜನ ಹೋಗೋದು ತಪ್ಪು ಗೊತ್ತಿಲ್ಲ ಅಂದ್ರು. ಅದಕ್ಕೆ ಎರಡನೇನಂತಾನೆ, ಹೌದು ಸರ್ ಈಗ ಗೊತ್ತಾಯ್ತು, ಅದಕ್ಕೆ ಒಬ್ಬನ ಮನೆ ಬುಡ್ಕೊಂಡ್ಬಿಡುಮ ಅಂತ ಹೋಯ್ತಾವಿ ಸರ್ ಅಂದ. ಈಗ ಮನೆ ಬುಡಕ್ಕೆ ಹೋಯ್ತಿದ್ರಲ್ಲ ನೀವು. ಕಂಪ್ಲೇಂಟ್ ಬರ್ಕ ಇವ್ರ ಮೇಲೆ ಜಾಸ್ತಿ ಮಾತಾಡ್ತಾವ್ರೆ. ಬರ್ಕೋಕೆ ಶುರು ಮಾಡಿದ್ರು. ಕಿವಿಲಿ ಹೇಳ್ಕೊಬಿಟ್ಟು ಒಬ್ಬ ನಮ್ಮ ಹೆಸರು ಬೆಳಕಲ್ಲ, ಬೇರೆ ಹೆಸರು ಬಿಡ್ಮೆ ಅಂದ. ಅವ್ರ ಹೆಸರು ಹೇಳಿದ್ರೆ ಬಿಟ್ಟಾರ, ಹೊಡಿತಾರೆ ಕಪಾಲ್ಕೆ ಅಂದ. ಅವ್ರ ಹೆಸರು ಕೇಳಿ ರಾತ್ರಿ ನಮ್ಮೂರಲ್ಲಿ ನಾಟಕ ಮಾಡಿರ್ಲಿವ ರಾಮಾಯಣ. ಅದು ದಶರಥ ಮಹಾರಾಜಂಗೆ 4 ಜನ ಮಕ್ಕಳವ್ರ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ. 3 ಜನದ ಹೆಸರು 3 ಜನ ಹೇಳ್ಬಿಡ್ಮೆ, ಕಂಪ್ಲೇಂಟ್ ಅವ್ರ ಮೇಲೆ ಹೊಂಟಲಿ ಅಂತ ಹೇಳ್ಬಿಡು ಅಂದ. ನಿನ್ನ ಹೆಸರೇನೋ ಅಂದ್ರು. ರಾಮ ಸಾ ಬರ್ಕೊಳ್ದೆ. ನಿನ್ನ ಹೆಸರಲ್ಲ ಅಂದ್ರು. ಲಕ್ಷ್ಮಣ ಸಾ ಅಂದ. ಹನುಮಾನ ಬತ್ತು, ಆದ್ರೂ ಅವಳಿ ಜವಳಿ ಇರ್ಬೇಕಂತ ಬರ್ಕಪ್ಪ ಅಂತ ಬರ್ಸು. 3ನೇ ಕೇಳಿದ್ರು, ನಿನ್ನ ಹೆಸರೇನೋ ಅಂದ್ರು. ಸಾರ್ ಭರತ ಅಂದ. ಇನ್ಸ್ಪೆಕ್ಟರ್ ಗ್ಯಾರಂಟಿ ಆಗೋಯ್ತು, ಕಳ್ಳನ ಮಕ್ಕಳು ಸುಳ್ಳು ಹೇಳ್ತಾರೆ ಇವರು.
ಅವ್ರಂದ್ರು ಇಲ್ಲ ನಮ್ ದಶರಥನ್ ಮಕ್ಕಳಪ್ಪ ನೀವು ಅಂದ್ರು. ನಿಮ್ಗೆ ಗೊತ್ತಾಯ್ತು ಅಲ್ಲ, ನಾನೇ ಕಣ ರಾವಣ ಬಡ್ಡಿಯಾಗ ಅದ್ರಲ್ಲ ಜೀಪ ಬಿಡ್ತೀನಿ ಅಂದ್ರು. ಅತಿ ಬುದ್ಧಿವಂತಿಕೆ ನಮ್ಮ ನಿಕ್ಕಟ್ಟಿಗೆ ಸಿಕ್ಸೋದು. ಎಲ್ಲರೂ ಬುದ್ಧಿವಂತರೆ, ಬುದ್ಧಿ ಕೊಟ್ಟವನು. ನೋಡಿ, ಈಗ ವಿದ್ಯಾ ಗಣಪತಿ ಅಂತ ಪೂಜೆ ಮಾಡ್ತೀವಿ, ಗಣೇಶನ ಉತ್ಸವ ಪ್ರತಿ ಹಳ್ಳಿಗಳಲ್ಲಿ ಗಣಪತಿ ಪೂಜೆ. ಯಾಕೆ ಅಂದರೆ ಸಿದ್ಧಿ ಬುದ್ಧಿಯ ಒಡೆಯ ಅವನ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಕಾರ್ಯ ಸಿದ್ಧಿ ಆಗ್ತದೆ, ಗ್ರಾಮದ ಜನಕ್ಕೆ ಒಳ್ಳೆ ಬುದ್ಧಿ ಬರ್ತದೆ. ಚೆನ್ನಾಗಿ ಮಾಡ್ತಾರೆ ಗಣಪತಿ ಪೂಜೆ ಮಾತ್ರ ಅದ್ಭುತ. ಗಣಪತಿ ಪ್ರತಿಷ್ಠಾಪನೆ ಚಂದ, ಗಣಪತಿ ಪೂಜೆ ಚಂದ, ವೈಭವ ಚಂದ. ಗಣಪತಿ ಬುಡುದಿನ ಮಾತ್ರ ಹುಚ್ಚು ಮಲಗರು ಬಂದ ಕಾಡುತ್ತಾರೆ. ನೋಡ್ಬೇಕು ಅವ್ರು ರೈತರು ಗಣಪತಿ ಬಿಡಬೇಕಾದ್ರೆ ಕೊಂಬು ಕಾಳೆ, ಟಮಟೆ ನಗಾರಿ, ಡೊಳ್ಳು ಕುಣಿತ, ಪಡ ಕುಣಿತ ಇವೆಲ್ಲ ಬೇಕಿತ್ತು ಮೊದಲು. ಈಗೇನಿಲ್ಲ. ಗಣಪತಿ ಬಿಡೋಕೆ ಏನು ಬೇಕು ಅಂದರೆ 3 ಕೆಜಿ ಎಣ್ಣೆ, 4 ಕೆಜಿ ಬಣ್ಣ. ಏನು ಟ್ಯಾಕ್ಟರ್ ಮೇಲೆ ಕಟ್ಬಿಡುದು ಗಣಪತಿಯ ಕೊರತು. ಹೊರ ತುಂಬ ಎಣ್ಣೆಯ ಕುಡ್ಕೊಂಡು, ಮಗ ತುಂಬ ಬಣ್ಣ ಬೆಳ್ಕೊಂಡು, ಏನ್ ಸಾಂಗು ಗಣಪತಿ ಮುಂದೆ. ಅಕ್ಕ ನಿನ್ನ ಮಗಳು ಕತ್ತೆ ಅನ್ಕೊಂಡಂಗ ಗಣಪತಿ ಮುಂದಕ್ಕೆ ಹೋಗ್ರೆ ಅಕ್ಕನ ಮಗಳು ಸುದ್ದಿ ಹೇಳೋದು. ಏನ್ ಟ್ಯಾಕ್ಟ್ರು ಬತ್ತಾದೆ ಸರ್ಕಲ್ ಬಂದು ನಿಂತ್ಕಟ್ಟು ಟ್ಯಾಕ್ಟ್ರು. ಅಲ್ಲೇ ಅವ 4-5 ಎಣ್ಣೆ ಇಟ್ಟು ಮೂಗು ಮುಸುಡು ಚೆನ್ನಾಗಿರೋ ಬಂದು ನಿಂತ್ಬಿಟ್ಟವೆ. ಅವನ್ಯಾರೋ ಸಾಂಗ್ನೇ ಚೇಂಜ್ ಮಾಡ್ಬಿಟ್ಟು, ಫೋನು ಇಲ್ಲ, ಮೆಸೇಜ್ ಇಲ್ಲ, ನಾನು ಗಣಪತಿ ಅನ್ಕತಾನೆ ಆಗ ಬಿಚ್ಬಿಡ್ರಪ್ಪ, ನಾನೇ ಕರ್ಗೋಗ್ಬಿಟ್ಟು ಈ ಅವತಾರಕ್ಕೆ ಕುಣಿಸಿದ್ರಪ್ಪ ಒಂದು 6 ದಿನ ನನ್ನ ಬಾಯಿ ಬಂದಾಕ. ಏನ್ ಮಾಡೋದು? ಅಲ್ಲಿ ಬೇರೆ ಏನ್ ಚೆನ್ನಾಗಿ ಕುಡಿದ್ಬಿಟ್ಟವನೆ. ಅವ್ರ ಅಪ್ಪ ಹೋಗಿ ಮುಂಚೆ ನಿಂತವನೆ ಮಗನಿಗೆ. ಅವ್ನಿಗೆ ಗೊತ್ತೇ ಆಯ್ತಲ್ಲ ನಮ್ಮ ಅಪ್ಪ ಅಂತ. ಬಾಗೂರು ಒಂದು ಸ್ಟೆಪ್ ಹಾಕು, ಜೀವನ ಟಾನಿಕ್ ಹಾಕ್ಬೇಕು ಏನ್ ತುಂಬಾ ಕುಣಿತು. ಅಲ್ಲಿ ಬೇರೆ ಅವ್ರು ಓದಿರೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ, ಮಕ್ಕಳು ಕುಣಿತಾವ್ರೆ. ಅಲ್ಲೊಬ್ಳು ಅಂತ ನೋಡ್ಬೇಕು, ಲಕ್ಷ್ಮಕ್ಕ ನನ್ನ ಮಗನ್ ನೋಡಿ ಎಷ್ಟು ಚೆನ್ನಾಗಿ ಕುಣಿತಾವ್ರೆ. ದೇವರು ಅಂದ್ರೆ ನನ್ನ ಮಗನಿಗೆ ಅಷ್ಟೇ ಭಕ್ತಿ ಕಣವ ಅಂತಾಳೆ. ಭಕ್ತಿ ಎಲ್ಲಿಂದ ಬತ್ತಾದೆ ಅಂತ ಅವ್ರು ಅವಂಗೆ ಗೊತ್ತಿಲ್ಲ. ಮಿಕ್ಸಿಂಗ್ ಹೊಡೆದ್ಬಿಟ್ಟು ಕುಣಿತಾ ಕುಂತವನು ಅವನು. ಅವ್ರ ಅಪ್ಪ ಅಂತಾನೆ, ಎಲ್ಗೋದವನು ಮನಿಕೋ ಗಣಪತಿ ಬಿಡುಕೋಗವನೆ ಅಂತಾಳೆ. ಇವನಲ್ಲಿ ಗಣಪತಿ ಬಿಡಕ್ ಹೋಗಿದ್ದಾನು, ಬಸ್ ಸ್ಟ್ಯಾಂಡ್ ತಾವು ಬಿದ್ದೋಗ್ಬಿಟ್ಟವನು ಇವನು. ಊರಿಂದ 150 ಜನ ಹೊರಟ್ರೆ ಕೆರೆ ತಕ್ಕ ಹೋಗೋದಕ್ಕೆ ಟ್ರಾಕ್ಟರ್ ಡ್ರೈವರು ಗಣಪತಿ ಇಬ್ಬರೇ ಉಳ್ಕೋ. ಏಕೆ ಎಳ್ನೀರು ಕಳ್ಕೊಂಡ್ಬಿಡ್ತಾರೆ ಎಲ್ಲರೂ. ಅವನು ಬೇರೆ ಅರ್ಥ ಬೇರೆ. ಆ ಊರಿಂದ ಓನರ್ ಫೋನ್ ಮಾಡ್ತಾನೆ, ಎಲ್ಲ ಮಾಡ್ತಾ ಇದ್ದೆ ಅಣ್ಣ, ಗಣಪತಿ ಬಿಟ್ಬಿಡು ಹೊಂಟವ್ರು ಕಾರಣ, ನಾನು ಒಬ್ಬನೇ ಏನಣ್ಣ ಮಾಡನೆ, ಲಿಫ್ಟ್ ಹಚ್ಬಿಟ್ಟು ಬಂದ್ಬಿಡತ್ತಾಗೆ ಅಂತಾರೆ. 1 ವಾರ ಪೂಜೆ ಮಾಡಿ ಅದ್ಭುತವಾಗಿ ಅಲಂಕಾರ ಮಾಡಿ ಕೊನೆ ಗಳಿಗೆನ ಬಹಳ ವಿನಾಯವಾಗಿ ನಾವು ಮಾಡಿ ವಿಸರ್ಜನೆ, ಗಣಪತಿ ವಿಸರ್ಜನೆ ಬಹಳ ಮುಖ್ಯ. ಯಾಕೆ ಅಂದರೆ ಎಲ್ಲ ದೇವ್ರನ್ನೂ ಪೂಜೆ ಮಾಡ್ತೀವಿ, ಗಣಪತಿ ಮಾತ್ರ ನೀರಿಗೆ ಬಿಡ್ತೀವಿ. ಯಾಕೆ ಅಂದರೆ ಅದಕ್ಕೊಂದು ಅರ್ಥ ಇದೆ, ಸಿದ್ಧಿ ಬುದ್ಧಿ ಕಲ್ಯಾಣ ಅಂತ. ಅಂದರೆ ಆ 2 ಪತ್ನಿಯರು ಜಲಕ್ರೀಡೆ ಆಡಲಿಕ್ಕೆ ಗಣಪತಿ ಕರೆದ್ರಂತೆ. ಆಗ ನೀರಲ್ಲಿ ಕರಗೋದ ಅವನು. ಅದಕ್ಕೆ ಆ ಪ್ರತಿಗೋಸ್ಕರ, ಆ ನಂಬಿಕೆಗೋಸ್ಕರ ಪೂಜೆ ಮಾಡು. ನಾವು ಮಾಡೋ ಪೂಜೆಗೆಲ್ಲ ಒಂದು ಅರ್ಥ ಇದೆ. ಸಂಕ್ರಾಂತಿ, ಗೋಮಾತೆ ಪೂಜೆ, ಯುಗಾದಿ, ಹೊಸ ವರ್ಷ ಆಚರಣೆ, ದೀಪಾವಳಿ, ಬೆಳಕಿನ ಹಬ್ಬ, ಪಿತೃಪಕ್ಷ, ಸತ್ಕೆಟ್ಟವ್ರು ನೆನಿಬೇಕು ಅಂತ. ಈಗೆಲ್ಲ ಹೊಸಗೆಲ್ಲ ಹಬ್ಬಗಳು ಬಂದ್ಬಿಟ್ಟು ಬಿಡ್ರಿ. ಈಗ 15 ವರ್ಷದಿಂದ ಈಚೆಗೆ ವರಮಹಾಲಕ್ಷ್ಮಿ ಬಂತು, 10 ವರ್ಷದಿಂದ ಈಚೆಗೆ ಸಂಕಟಹರ ಚತುರ್ಥಿ ಬಂತು, ಈಗ 6 ವರ್ಷದಿಂದ ಈಚೆಗೆ ಭೀಮನ ಅಮಾವಾಸ್ಯೆ ಗಂಡನ ಕಾಲು ತೊಳಿಬೇಕು ಅಂತ ಬಂತು. ಚೆನ್ನಾಗಿ ತೊಳಿತಾರೆ. ಆ ವರ್ಷವೆಲ್ಲ ಬಾಯಿಗೆ ಬಂದಂಗೆ ಬೋದ್ಬಿಟ್ಟು ಎಣ್ಣೆ ಕೂಡ್ದಾಗ ಕೆಡಿಕ ತುಳಿದ್ಬಿಟ್ಟು ಅವತ್ತೊಂದಿನ ಕಾಲು ತೊಳೆದು ಫೇಸ್ಬುಕ್ ಫೋಟೋ ಹಾಕ್ಬಿಡೋದು. ಏನು ಕೈ ಮುಕ್ಕೊಂಡು ಇವಾಗ ಕುಂತವಳೆ, ಉಣ್ಣು ತಟ್ಟಿಗೆ ಕಾಲು ಮುಡಿಕೊಂಡು ಅವ್ನು ಕೂತ್ಬಿಟ್ಟು ಅಂತ. ಆಹಾ, ಗಂಡ ಹೆಂಡತಿ ಸೂಪರ್ ಆಗಿ ಅವ್ರೇನು ನಾವು ಅನ್ಕೋತೀವಿ. ಅರ್ಧ ಗಂಟೆ ಆಯ್ತಲೆ ಅಲ್ಲಿ ಉದುರೋಗುವಂಗೆ ಕಪಾಲ್ ಕೊಡಿತಿಲ್ಲ ಗೊತ್ತಾಗೋದು. ಯಾಕೆಂದ್ರೆ 2,000 ರೂಪಾಯಿ ನೋಟ್ ಹಾಕ್ತಾನೆ ಅಂತ ತೊಳಿತೀವಿ ನಾವು ಕಾಲ. ನೀನು ಯಾವಾಗ 50 ಹಾಕ್ತಾರೆ ರಪ್ಪಂಗೆ ಬೀಳ್ತದೆ. ನಿನ್ನ ಕೊಳಕಾಲ ಅವತ್ತೊಂದು ಉಜ್ಜಿದ್ಮೇಲೆ ನಿನ್ನ ಬಾಯಿ ಬೇಡ. ಊರು ಕೊಳೆಲ್ಲ ಮೆತ್ಕೊಂಡಿತ್ತಲ್ಲಪ್ಪ. ನೋಡಿ, ಪತಿಯೊಂದಿಗೆ ಅನುಸರಿಸಿ ನಡೆದು ಪೂಜೆ ಮಾಡುವ ಪತ್ನಿ ಅವಳಿಗೆ 1000 ಶರಣು. ಪ್ರೀತಿನ ಬದುಕೊಂಡು ಗಂಡನೇ ಸರ್ವಸ್ವ ಅನ್ಕ, ಕುಟುಂಬನೇ ಸ್ವರ್ಗ ಅಂತ ಬಾಳ್ತಿರೋ ಹೆಣ್ಮಕ್ಳು ಪಾತ್ ಪೂಜೆ ಮಾಡಲಿ, ಏನು ತಪ್ಪಿಲ್ಲ. 30ನೇ ತಾರೀಕು ಕೆಡಿಗ ತೋದ್ಬಿಟ್ಟು 4ನೇ ತಾರೀಕು ಪೂಜೆ ಮಾಡಿದ್ರೆ ಹೆಂಗೆ ತಾನೇ ಒಪ್ಪೋಕೆ ಸಾಧ್ಯ ಇದನ್ನ? ವೈರುಧ್ಯದಲ್ಲಿ ಮಾಡೋ ಪೂಜೆ ವ್ಯರ್ಥ, ಪ್ರೀತಿನ ಮಾಡೋ ಪೂಜೆ ಮಾತ್ರ ಸಾರ್ಥಕತೆ. ಅದಕ್ಕೆ ಇವತ್ತು ಪ್ರೀತಿಯ ಪೂಜೆ CS ಪುರದಲ್ಲಿ ಬಂದ್ರಪ್ಪ, ಬನ್ನಿ ಈ ಕಡೆ
ಅದು ಅಷ್ಟೊತ್ತಿಂದ ನೀನು 4 ಚೇರ್ ಬದಲಾಯಿಸ್ತಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ನೀನು ಒಂದು ಚೇರ್ ಮೇಲೆ ಕೂತ್ಕೋ 4 ಚೇರ್ ಬದಲಾಯಿಸಿದಲ್ಲ ಮೆಂಬರ್ ಆಯ್ತು ಬಿಡು ಗ್ಯಾರಂಟಿ ಗ್ರಾಮ ಪಂಚಾಯತ್ ಮೆಂಬರ್ ಆಯ್ತು ಕೆಲಸ ಮತ್ತೊಂದು ಗೀತೆ ನಾಟಕ ಕಾರ್ಯಕ್ರಮ ಮುಂದುವರಿಸೋಣ ನೋಡಿ ಜೀವನದಲ್ಲಿ ಜನಪದ ಬಹಳ ಮುಖ್ಯ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಜೋಗಿ ಪದ ಅದು ಶಿವ ಪಾರ್ವತಿಯರ ಪ್ರಣಯ ಗೀತೆ ಆ ಗೀತೆ ಹಾಡೋಣ ಕಾಲಭೈರವ ಮತ್ತು ಪಾರ್ವತಿ ಅವರ ನಡುವಿನ ಗೀತೆ ಕಿನ್ನೂರಿ ನುಡಿಸೋಣ ಧನಿ ಚಂದ್ರವೋ ಧನಿ ಚಂದ್ರವೋ ಕಿನ್ನೂರಿ ನುಡಿಸೋಣ ಬೆರಳಿನ ಚಂದ್ರವೋ ಕಿನ್ನೂರಿ ನುಡಿಸೋಣ ಬೆರಳಿನಿಂದ ಚಂದ್ರವ ಕಂಡು ಚುಕ್ಕಿ ನೂರಕ್ಕೆನ್ನಾರೆ ಮನ ಸೋತಳೋ ಬೆಳ್ಳಿ ನೂರಕ್ಕೆನ್ನಾರೆ ಮನ ಸೋತಳೋ ಬೆಳ್ಳಿ ನೂರಕ್ಕೆನ್ನಾರೆ ಮನ ಸೋತಳೋ ಬೆಳ್ಳಿ ನೂರಕ್ಕೆನ್ನಾರೆ ಮನ ಸೋತಳೋ ಎಲ್ಲೋ ಜಗಪ್ಪನಿನ ಅರಮಾನೆ ಎಲ್ಲೋ ಜಗಪ್ಪನಿನ ಕಳಮಾನೆ ಎಲ್ಲೋ ಜಗಪ್ಪನಿನ ಅರಮಾನೆ ಎಲ್ಲೋ ಜಗಪ್ಪನಿನ ಕಳಮಾನೆ ಎಲ್ಲೋ ಜಗಪ್ಪನಿನ ಅರಮಾನೆ
10 ಗಂಟೆ ಮೇಲೆ ಚಪ್ಪಾಳೆ ಕೇಳಬಾರ್ದು. ಕೇಳಿದ್ರೆ ನಾವು ಕಷ್ಟವಾದ್ರು ಕೂತೀವಿ, ಸುಮ್ಮನಾದ್ರು ಮನಗೋಗಯ್ಯ ಅಂತಾರೆ. ಪರವಾಗಿಲ್ಲ. ಕಾರಣ ಇಷ್ಟೇ, ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ದು ನಮ್ಮ ಧರ್ಮ. ನಮ್ಮ ಗ್ರಾಮದಲ್ಲಿ ಒಂದು ನಡೀತಿದೆ, ಎಲ್ಲಿಂದ ಕಲಾವಿದರು ಬಂದಿದ್ದಾರೆ, ಒಂದಷ್ಟು ಕುಳಿತು ಬಂದ್ರೆ ಅದು ಗೌರವ ತಿಳ್ಕೋಬೇಕೀಗ. ಈಗ ಶ್ರಾವಣ ಮಾಸ, ನಾನು ಶನಿಮಾತ್ಮನ ಕತೆ ಎಲ್ಲ ಮಾಡಕ್ಕೆ ಹೋಗ್ತೀನಿ ಶನಿವಾರ. ಅದೇನು ಮಳೆ ಬರುವ ಸ್ವಾಮಿ ಕತೆಗೆ ಯಾರು ಬರಲ್ಲ. ಭಲೇ ಕಷ್ಟ ಅದು ಒಂದು ಕಥೆಯಲ್ಲಿ. ಯಾಕೆಂದ್ರೆ ಅವ್ರದ್ದೇನು ತಪ್ಪಿಲ್ಲ, ಜನರದ್ದೇನು ತಪ್ಪಿಲ್ಲ, ಬರೋರು ಜನ. ಈ ಕೆಲವು ಪೂಜೆ ಮಾಡೋರು ಎದುರಿಸ್ಬಿಟ್ಟವ್ರು ಅವ್ರನ್ನ. ಶನಿದೇವ್ರ ಕತೆ ಕೇಳೋಕೆ ಹೋದ್ರೆ ಬೆಳಗಾನ ಕೇಳ್ಬೇಕು. ಏನೋ ಮಧ್ಯದಲ್ಲಿ ಬಂದ್ಬಿಟ್ರೆ ಶನಿದೇವರು ಸುಟ್ಟು ಭಸ್ಮ ಮಾಡ್ಬಿಡ್ತಾನೆ ಅಂತ ಎದುರಿಸ್ಬಿಟ್ಟವ್ರು. ಅದಕ್ಕೆ ಜನ ನೀನು ಬೇಡ, ನಿನ್ ಕತು ಬೇಡ ಅಂತ ನೆಮ್ಮದಿಲ್ ಮನೆ ಮಲಿಕತ್ತ. ಯಾವ ರೂಲ್ಸು ಇಲ್ಲ. ಅದು ಸಂತೋಷವಾಗಿ ನಿಮ್ಮ ಪ್ರೀತಿ ಇರುವಷ್ಟೊತ್ತು ಕೇಳ್ಬೋದಪ್ಪ. ಮೊನ್ನೆ ಒಬ್ಬ ಅವನ್ಯಾರು ಅವಿವೇಕಿ ದೇವ್ರಿಗೆ ಬೆನ್ನು ತೋರಿಸ್ಬಾರ್ದು ಕಣ್ರಿ, ಹಿಂದಕ್ಕೆ ತಿರ್ಕೊಂಡು ಹೋಗ್ಬೇಕು ಅಂತ ಹಿಂದಕ್ಕೆ ಮಗಣ ಬಂದ್ಬಿಟ್ಟು ಹೊಸ್ಲಿಂದ ದಪ್ಪನ್ ಬಿದ್ದು ತಲೆ ಹೊಡೆದಾಗಿ ಆಸ್ಪತ್ರೆಗೆ ಹಾಕೋದು. ಬೇಕಾ ಈ ಸವಾಸ ಇಲ್ಲಿ ಇರೋದೆಲ್ಲ? ಎಲ್ಲಿ ಗಂಟೆ ಬೆನ್ನು ತೋರಿಸ್ತೇ ಓದಿಯಪ್ಪ ದೇವ್ರಿಗೆ? ಭಗವಂತ ನೋಡಿದ್ರು ಜಾಗ ಯಾವುದು? ಅದು ಯಾಕೆ ಇಲ್ದಿರೋದೆಲ್ಲ ಹುಡುಕು. ಅದಕ್ಕೆ ಅತಿಯಾದೊಡೆ ಅಮೃತ ಕೂಡ ವಿಷ. ಇವ ನೋಡಿ, ಶಿವಪಾರ್ವತಿಯರ ಪ್ರಣಯ ಗೀತೆ. ಸತಿಪತಿಗಳೊಂದಾದೊಡೆ ಸಂಸಾರ ಸೊಗಸು. ಪರಸ್ಪರ ಹೆಣ್ಣು ಗಂಡು ಗೌರವ ಕೊಟ್ಟು ಬಾಳಿದ್ರೆ ಅದು ಸಂಸಾರ ಮತ್ತು ಸಂಸ್ಕಾರ. ಯಾರು ಹೆಚ್ಚಲ್ಲ, ಯಾರು ಕಮ್ಮಿ ಅಲ್ಲ. ಹೆಣ್ಮಕ್ಳಿಗೆ ಗೌರವ ಕೊಡ್ರಪ್ಪ ಅಂತಿದ್ರು, ಯಾರು ಕೊಡ್ತಿರ್ಲಿಲ್ಲ. ಈಗ 15 ವರ್ಷದಿಂದ ಈಚೆಗೆ ಪರವಾಗಿಲ್ಲ. ಯಾವಾಗ ಶ್ರೀಶಕ್ತಿ ಸಂಘ ಶುರುವಾದವು, ಕಮ್ಮಿ ಬಡ್ಡಿ ದುಡ್ಡು ಬರ್ತದೆ ಅಂತ ಗೊತ್ತಾಯ್ತು. ಈಗ ನಮ್ಮ ಹೆಂಗ್ ಸರಿ ಅಂತಾರೆ. ತರ್ಸ್ಕೋವಾಗ ಚಂದ, ಕಟ್ವಾಗ ನೋಡ್ಬೇಕು ಹೋಗ್ತಾರವ. ಬೇಡ, ಅಮ್ಮನಿಗೆ ಗೋಳು ಇಕ್ಕೊಬಿಡ್ತಾರೆ ಸಖತ್ತಾಗಿ. ನಮ್ಮನೆ ಪಕ್ಕ ಒಂದು ಬಡ ಕುಟುಂಬ ಕಬ್ಬಾಳಮ್ಮ ಶ್ರೀಶಕ್ತಿ ಸಂಘ ಅಂತ ಕಟ್ಟಿದ್ರು. ಕಬ್ಬಾಳಮ್ಮ ಅಂತ ಅಲ್ಲೇ ಕನಕಪುರದ ಹತ್ರ ಕಬ್ಬಾಳೆಲ್ಲ ಅವಳೆ ತಾಯಿ. ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅಣ್ಣವ್ರ ಕುಲದೇವತೆ. ಕಬ್ಬಾಳಮ್ಮ ಫೇಮಸ್ ನಮ್ಮ ಕಡೆ. ಅವಳ ಹೆಸರಲ್ಲೇ ಸಂಘ ಕಟ್ಟಿಬಿಟ್ರು. ಇವ ಅಕ್ಕ ಹೋಗಿ ಸೇರ್ಕೊಂಡ್ಬಿಟ್ಲು. ಸಂಘದವ್ರು ಅಂದ್ರು 10,000 ರೂಪಾಯಿ ಸಾಲ ಕೊಡ್ತೀವಿ ಬೇಕವ ಅಂದ್ರು. ನಮ್ಮ ಯಜಮಾನ್ರು ಕೇಳಕ್ಕೆ ಬರ್ತೀನಿ ತಡೆದೆ ಅಂತ ಬಂದ್ಲ ಅವಮ್ಮ. ಗೋಡೆ ಹೊರಿಕ ಕೂತಿದ್ದ. ಸಂಘದವ್ರು ಸಾಲ ಕೊಟ್ಟರಂತೆ ತರನಾ ಅಂದ್ಲು. ಅಯ್ಯೋ ಡಾರ್ಲಿಂಗು ತಗೊಂಬರೋಗು ಅಂತ ತಂದು ಕೊಟ್ಬಿಟ್ಟು 10,000 ಬರಗೇಟ್ ನನ್ನ ಮಗನಿಗೆ ಪರ ಮಾಡ್ದಂಗೆ ಆಯ್ತು. 10,000 ತಿರೋಗಂಡು ಮನೆಗೆ ಬರಲಿಲ್ಲ. ಕ್ಲಬ್ಬಲ್ಲಿ ಇಸ್ಪೀಟ್ ಆಡ್ಬಿಟ್ಟ. ಬಂದ ಪ್ರತಿ ತಿಂಗಳು 1,000 ಕಟ್ಬೇಕಲ್ಲ, ತಿಂಗಳು ಒಂದೊಂದು ನಾಟಕ ಆಡ್ಬಿಟ್ಟು. ಇವತ್ತು ದುಡ್ಡು ಕಟ್ಬೇಕು ಸಂದಿಗೆ ಗೊತ್ತಿರೋದು. ಒಟ್ಟು ಆಯ್ತದಲ್ಲಪ್ಪ ಅಂತ ಗೋಸ್ಕರ ಮಲಿಕಬಿಡು. ಅವತ್ತೇ ದುಡ್ಡು ಕಟ್ಬೇಕು, ಅವತ್ತೇ ಒಟ್ಟು ಹೋಯ್ತು. ಅವಮ್ಮ ಬಂದು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ನಾನು ಚೆನ್ನಾಗೇ ಇದ್ದೆ, ಅಲೆ ಮಲಿಕಬಿಟ್ಟಲ್ಲ. ಅಯ್ಯೋ ಆರೆ ಹಾಕ್ಬಿಟ್ಟು ಹೊಟ್ಟೆ ಒಳಗೆ ಮೀಡ್ತಂಗೆ ಆಯ್ತಾ ಅದೇ, ಕಣ್ಣೆಲ್ಲ ಕತ್ಕತ್ಲೆ ಆಯ್ತಾ ಅದೇ. ನಾನಿಲ್ಲ ಅಂತ ಭಯ ಪಡಬೇಡ, ಮಕ್ಕಳ ಚೆನ್ನಾಗಿ ನೋಡ್ಕೋ ಅಲ್ಲ. ಅವ್ನು ಈಗ ತಾನೇ 2 ತಟ್ಟೆನ ಉಂಡಲ್ಲ ನಿನ್ನ ನೆಗಡ್ಬಿದ್ದು. ಆಲೆ ನಾನಿಲ್ಲ ಇದ್ದೆ ನಿಂಗೆ. ಅಯ್ಯೋ ಜೀವ ವೈದ್ಯ, ಸಂಘ ಕಟ್ಟು ಕಾಸು ಕೊಡು ನೋಡು. ಅಯ್ಯೋ ದುಡ್ಡಿನ ಮನೆ ಹಾಳಾಗ ನಾನೇ ಒಯ್ತಾವಲ್ಲೇ. ನಿನಗೆ ಗಂಡನ ಪ್ರಾಣಕ್ಕಿಂತ ದುಡ್ಡು ಮುಖ್ಯ ಆದ್ಮೇಲೆ ಕಿಡ್ನಿ ಮಾರ್ಬಿಟ್ಟು ಕೊಟ್ಬಿಡ್ತೀನಿ. 1,000ಕ್ಕೆ ಕಿಡ್ನಿ ಮಾರಪ್ಪ ಯಾರು ಜಗತ್ತು. ಆಯ್ತು, ಮುಂದಿನ ತಿಂಗಳು ಕೊಡು ಅನ್ನೋದು, ಆ ತಿಂಗಳು ಕಟ್ಟೋದು. ಇವ್ನು ತಿಂಗಳಿಗೆ ಒಂದೊಂದು ರೋಗ. ಒಂದ್ಸತ್ ಮೂರ್ಛೆ ರೋಗ, ಒಂದ್ಸತ್ ಹೊಟ್ಟೆ ನೋವು, ಒಂದ್ಸತ್ ಜ್ವರ, ಒಂದ್ಸತ್ ಪಿಡಿಸು ಎಲ್ಲ ಬಂದ್ಬಿಡ್ತಾವ. ಕಟ್ಟು ತೀರ್ಸ್ಬಿಟ್ಲ ಅಮ್ಮ 10 ತಿಂಗಳು. ಇವ್ನು ಸವಾಸ ಬೇಡ ಅಂತ ಅಪ್ಪ ಮನೇಲಿ ಅವಳೆ. ಸಂಘದವ್ರು ಮೀಟಿಂಗ್ ಕರೆದ್ರು ಮೊಬೈಲಿ. ಓದ್ಸೋದು ನಮ್ಮ ಸಂಘದಿಂದ 5 ಜನಕ್ಕೆ 10,000 ಕೊಟ್ಟಿದ್ದು, ನೀನೊಬ್ಬಳೇ ಟೈಮ್ ಸರ ಕಟ್ಟಿರೋದು, ಅದಕ್ಕೆ ನಿಂಗೆ ಈ ಸಲ 20,000 ಕೊಡ್ತೀವಿ, ತಗೊಂಡು ಹೊಂಟು ಹೋಗ್ಬೋದು. ಅವಮ್ಮ ಗುಳೋ ಅಂತ ಅಳ್ತಾವಳೆ. ಯಾಕೋ ಅಳ್ತೀಯಲ್ಲ ಅಂದ್ರು. ಅವ್ನು ನೆಗದಿ ಬಿಟ್ಟು ನಲ್ಲಿಕಾಯಾಗ ಸಿಗಕಾಯಾಗ ಓದ್ತಾ ಒಂದು ಅವ್ ಕಡೆ ಬಂತ ಒಂದು ಚೇಳ ಕಡೆ ಕತ್ತರಿಸಿ ಉತ್ತು ತುಂಬ ಕರೋನಾ ಬಂದು ಕರ್ಕೋಗ ವಾಲ್ಪದ ಬಂದು ಹೊತ್ಕೊಂಡು ಹೋಗ. ಅವ್ನು ಕಟ್ಟದ್ನವ, ನಾನು ಕಣವ ಕಟ್ಟಿರೋಳು. ಕಡ್ರ ಮನೆ ಸಾಲ ಮಾಡಿ ನಿಮ್ಮ ಸಂಘನೂ ಬೇಡ, 20,000 ಬೇಡ, 20 ರೂಪಾಯಿ ಬೇಡ. ಜೈ ಕಬ್ಬಾಳಮ್ಮ ಅಂತ ಮನೆಗೆ ಬಂದ್ಬಿಟ್ಟು ಇವ್ನು ರೋಡಲ್ಲಿ ಹೋಯ್ತಾ ಇದ್ದ. ಅವರೆಲ್ಲ ಮೀಟಿಂಗ್ ಸೇರಿದ್ರಲ್ಲ. ಏನಕ್ಕ ಮೀಟಿಂಗು? ಹೋಗೋಣಪ್ಪ. ಏನು ಸಾಲ ಗೀಲ ಕೊಡ್ತೀರೋ ಅಂದ. ಕೊಡ್ತೀವಿ ಅಂದ ಕಣಪ್ಪ. ನೀನು ಇಡ್ತೀವಿ ಬೇಡ ಅಂದ್ಬಿಟ್ಟು ಹೊಂಟೋದ್ಲು. ಬೇಕು ಕಳಿಸ್ತೀನಿ ಸ್ವಲ್ಪ ಇರು ಅಂತ ಬಂದ. ಈಚ್ ಕೂತ್ಕೊಂಡು ಯೋಚನೆ ಮಾಡ್ದ. ಓದ್ಸದ್ ಬೇರೆ ಒಂದು ಕಂತು ಕಟ್ಟಿಲ್ಲ. ಏನಾದ್ರು ಸಂಘದಲ್ಲಿ ಸಾಲ ತಗೊಂಬರೋಗು ಅಂದ್ರೆ ಕಪಾಲ್ ಕೊಡಿತಾಳೆ ಅಂತ ಗೊತ್ತವನು. ಭಲೇ ಬುದ್ಧು ಅಂತ ಬಂದು ಒಳಗೆ ಕೂತ್ಕೊಂಡ. ಊಟ ಕೊಡೆ ಅಂತ ತಟ್ಟೆ ವರ್ಷ ಅನ್ನ ಸಾಂಬಾರ ಕೊಟ್ಲು. ಒಂದು ತನ್ನ ಕಲ್ಸಿ ಬಾಯಿಗೆ ಇಟ್ಬಿಟ್ಟು, ಯಾರಿವತ್ತು ಸಾಂಬಾರು ಮಾಡಿದ್ರು ಅಂದ. ನಾನೇ ಮಾಡಿದ್ದು ಅಂದ್ಲು. ಅಮೃತ ಇದ್ದಂಗೆ ಅದೇ ಕಣೆ ಸಾಂಬಾರು ಅಂದ. ಅವ ಅಮ್ಮಂದ್ಲು, ಮೊನ್ನೆ ಮಾಡೋ ಸಾಂಬಾರ ಬೇಯಿಸಿ ಮಡಗಿವನೆ. ಒಂದಮೃತ ಅನ್ಲಿಲ್ಲ, ಎನ್ನಮೃತ ಅನ್ಲಿಲ್ಲ. ಹೋದ್ರು ಒಂದು ತಟ್ಟೆ ನುಂಗ್ದೆ, ದನ ತಿಂದಂಗೆ ತಿಂದೆ, ಆಗ್ಲೂ ಅಮೃತ ಅನ್ಲಿಲ್ಲ. ಈ ನಡುಮದ್ದ ಅಂದಲ್ಲಿ ಯಾಕಪ್ಪ ಅಮೃತ ಆದದ್ದು? ಮದುವೆ ಆದಾಗಿಂದ ಈ ನಾಟಕ ನೋಡಿ ಸಾಕಾಗದೆ ತಿನ್ಬಿಟ್ಟು ಮ್ಯಾಕ್ ಕೇಳು ಅಂದ್ಲು ಅವಳು. ಅದಕ್ಕೆ ತಿರ್ಕೊಂಡ್ಲು. ನಿಂತ್ಕೊಳ್ಳಿ,
ಈ ಸೀರೆ ಯಾವಾಗ ತಗೊಂಡೆ ಅಂದ. ಹೋದ ವರ್ಷ ಯುಗಾದಿ ಹಬ್ಬದಲ್ಲಿ ತಂದ್ಕೊಟ್ಟಲ್ಲ ಪೀತಾಂಬ್ರ ಇದೆಯಾ ಅಂತ. ಒಳ್ಳೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಲಿ ಸುಧಾರಣೆ ಕಂಡಂಗೆ ಕಾಣ್ತಿಕ್ಕ ನನಗೆ ಅಂದ. ಕುಡ್ಕೊಂಬಂದಿದ್ದೆ ಮದ್ದಾಗ ಮುಂಚೆನೇ ಒಂದು ತಪ್ಪಲೆ ಉತ್ತವಳೆ ಅಷ್ಟೂದಲ್ಲಿ ಕೂತ್ಕೊಂಡು ರಪ ರಪ ಅಂತ ಹಣೆ ಕಿಚ್ಕೊಬಿಟ್ಟ. ಥೋ ನನ್ನ ಹಣೆ ಬರೋನ್ನೇ ಸರಿ ಇಲ್ಲ ಅಂದ. ಅವಮ್ಮ ಯಾಕೆ ಹಿಂಗೆ ಆಡ್ತಾ ಇದ್ದೆ ಅಂದ್ಲು. ಬಿಡೋ ನಾನು ಹೇಳೋದಿಲ್ಲ, ನಾನು ಹೇಳಿದ್ರೆ ನಿನ್ನ ನಾನು ನಂಬೋದಿಲ್ಲ ಅಂದ. ನಂಬ್ತೀನಿ ನಾನು ಹೇಳೋದು. 20 ವರ್ಷದಿಂದ ನಿನ್ನ ಮದುವೆ ಮಾಡ್ಕೊಂಡು CS ಪುರದೊಳಗೆ ಕರ್ಕೊಂಡು ಬರ್ತಾ ಇದ್ರೆ ಹೆಂಗೆ ಬರ್ತಿದ್ದೆ, ತುಂಬು ತೇರು ಬಂದಂಗೆ ಬರ್ತಿದ್ದೆ, ಬ್ರಹ್ಮಗಂಟು ಗೀತ ಕಂಡಂಗೆ ಕಾಣ್ತಿದ್ದೆ, ಮಾಗಡಿ ರಂಗನಾಥ ಸ್ವಾಮಿ ತೇರದಂಗೆ ಅರಿತಿದ್ದೆ. ಇವತ್ತು ಕಂಡ್ರ ಮನೆ ಕೂಲಿಗೆ ಹೋಗಿ ಹೋಗಿ ಪ್ಲಾಟಿಕ್ ಚೊಂಬಾದಂಗೆ ಆಗೋಗ್ಬಿಟ್ಟದೆ. ಅದಕ್ಕೆ ನನ್ನ ಹೆಂಡತಿ ಕೂಲಿ ಕೆಲ್ಸಕ್ಕೆ ಹೋಗೋದು ಬೇಡ, ಒಂದು ಹಸು ತಂದು ಕೊಟ್ಬಿಟ್ರೆ ಹಾಲ್ಗಿಲ್ ಕರ್ದಕ್ಕಲ್ಲ ಆರಾಮ ಮನೇಲಿರಲಿ ಅಂತ ಮಾಡಿದೆ. ಹೋಗಿ ನೋಡ್ಕೊ ಬಂದೆ, ಚೀರ್ನಳ್ಳಿಲಿ ಒಂದು ಹಸ ಅದೇ ಕಣಮ್ಮಿ 30 ಲೀಟರ್ ಹಾಲು ಕೊಡ್ತದೆ. 40,000ಕ್ಕೆ ವ್ಯಾಪಾರ ಮಾಡಿವ್ನಿ, 20,000 ನಂತ ವದೆ, ಇನ್ನು 20 ಇಲ್ವಲ್ಲ ಏನು ಮಾಡೋದು ಅಂತ. ಅವ ಅಮ್ಮಂಗೆ ಯೋಚನೆ ಬಂದ್ಬಿಡ್ತು, ಸಂಘದವ್ರು ಬರೀ 20 ಕೊಡ್ತೀವಿ ಅಂತವ್ರೆ, ಇವನು ಯಾಕೋ 20 ಸಾಲಲ್ತು ಅಂತವ್ರೆ. ತಂದ್ಕೊಡೋಣ ಬೇಡವಾ ಯೋಚನೆ ಮಾಡಿ. ನೀನು ಹೋದ್ಸಲಿ ಹಂಗೆ ಮಾಡಬೇಡ್ದು, ನೀ ಸರಿಯಾಗಿ ಕಟ್ತೀನಿ ಅಂತ ಭಾಷೆ ಕೊಡು, ನಾ ಸಂಘದಲ್ಲಿ ಸಾಲ ತಗೊಬಂದು ಕೊಡ್ತೀನಿ ಅಂತ. ಬಂದು ರೂಟ್ಗೆ ಅಂತ ಗೊತ್ತಾಗೋಯ್ತು. ನಿನ್ನಾಣೆ, ನಿಮ್ಮ ಅಪ್ಪನಾಣೆ, ನಿಮ್ಮ ಅವ್ನಾಣೆ ಕಟ್ತೀನಿ ತರೋ ಬಂದ್ಬಿಟ್ಟು ಏನು ದುಡ್ತಾರಕ್ಕೆ ಹೊರಟುಬಿಟ್ರೆ ಎಂಥ ಸಂಗೀತ ಮನೇಲಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ಬಲವಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಏನವ ಅಕ್ಕ ದುಡ್ಡು ತಗೊಂಡ್ ಬರ್ತಾವಳೆ, ಇವನ್ ಬಾಗಿಲಲ್ಲಿ ನಿಂತುಬಿಟ್ಟವನೆ. ತಂದೆಯ ದುಡ್ಡನ್ನು ನನಗಾಗಿ ತಿಂಗಳು ಕಟ್ಟುವ ಸರಿಯಾಗಿ ನಿಜವಾಗಿ ನಿನಗಾಗಿ ಅಂತ. ಅವ ಅಕ್ಕಂದು ನಿಂದ ಅಮ್ಮಯ್ಯ ಕಣಪ್ಪ ಓದ್ಸತಿ ಹೆಂಗೆ ಮಾಡ್ಬಿಟ್ಟಿದೆ. 11 ಜನನು ಆದಿಶಕ್ತಿ ಇದ್ದಂಗೆ ಅವರೇ ಕಣಪ್ಪ, ನನ್ನ ಜೂಟ್ ಹಿಡ್ಕೊಂಡು ಕಾರ ಆಡಿಸ್ಬಿಡ್ತಾರೆ ಅವರು ಅಷ್ಟೇ. ಕುಂತ್ಕೋ ಸ್ಕೂಟ್ಗೆ ಕುಣ್ಸ್ಕೊಂಡು ಗುಬ್ಬಿ ಕರ್ಕೊ ಅಂಟೋದ. ಹಳೆ ಮಿಕ್ಸಿ ಮಾರಿದ್ರು ಹೊಸ ಮಿಕ್ಸಿ ತಗೊಂಡು ಬಟ್ಟೆ ಅಂಗಡಿ ಕರ್ಕೋದ, ಅವ್ನು ಸೀರೆ ತಗೋ ಅಂತ. ಅಪ್ಪ ಇಲ್ಲ ಉಣ್ಮೆ ಇಲ್ಲ, ಈಗ ಯಾಕೆ ಅಂದ್ಲು. ನೀ ಚೆನ್ನಾಗಿರ್ಬೇಕು ಕಣ, ನನಗೆ ಎಷ್ಟು ರೂಪಾಯಿನ ತಗೊಳ್ಳಿ ಅಂದ್ಲು. 2,000 ರೂಪಾಯಿನ ತಗೋ ಅಂದ. ಅಯ್ಯಮ್ಮ ಅಲ್ಲಿ ಕಣ್ಣೀರು ಹಾಕೋಕೆ ಶುರು ಆಗ್ಬಿಟ್ಲು. ಯಾಕೆ ಅಳ್ತೀಯಲ್ಲ ಅಂದು. ಅಯ್ಯೋ ನಾನು ನಿನ್ನ ತಪ್ಪು ತಿಳ್ಕೊಂಬಿಟ್ಟಿದ್ದೆ, ನೀನು ನನ್ನ ಮೇಲೆ ಇಷ್ಟೊಂದು ಲವ್ ಮಡಗಿದ್ದೆ ಅಂತ ಇವತ್ತೇ ಗೊತ್ತಾದ್ದು ಅಂದ್ಲು. ಅವಳು ಗೊತ್ತಿಲ್ಲ, ಸಂಘ ದುಡ್ಡು ಅವಳೇ ಕಟ್ಬೇಕು ಮುಂಚೆ ತಗೊಂಡ್ಬಿಟ್ಟ ಸೀರೆ. ಏನು ಐವೆಲ್ ಬರ್ತಾವ್ರ ಇಬ್ರು. ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಒಳಗೆ ನಿನ್ನನ್ನು ಕಂಡೆ, ನನ್ನೇ ನಾ ಕಂಡೆ, ಪಕ್ಕದಲ್ಲಿ ನನ್ನೇ ನಾ ಕಂಡೆ, ಚೀಟಿ ದುಡ್ಡ ಜೋಬಲ್ಲಿ ಕಂಡೆ, ಪ್ರೀತಿಯ ಕಣ್ಣಲ್ಲಿ ಕಂಡೆ ಅಂತ ಕಂಡೆ, ಚಂದ ನಾನು ಕಂಡೆ, ಆನೆಯ ಮೇಲೆ ಅಂಬಾರಿ ಕಂಡೆ. ಏನ್ ಮನೆಗೆ ಬರ್ತಿದೆ ತಡ ಕೊಡು ದುಡ್ಡು ಹಸಡ್ಕ ಬಂದ್ಬಿಡ್ತೀನಿ ಇಸ್ಕೊ ಅಂತದ. ಇವಕ್ಕ ಸೀರೆಕ ಅವ್ರನ್ನ ತಕೊಂಡು ಊರ್ ಸುತ್ತ 3 ರೌಂಡ್ ಬಂದ್ಬಿಟ್ಲು. ಅಯ್ಯೋ ಅಕ್ಕ, ನಮ್ಮ ಯಜಮಾನ್ರಿಗೆ ಮಾರಮ್ಮ ಎಂತ ಒಳ್ಳೆ ಬುದ್ಧಿ ಕೊಟ್ಟಾಳು ಗೊತ್ತಾ. ಗುಬ್ಬಿ ಕರ್ಕೋದ್ರ, ಹೊಸ ಮಿಕ್ಸಿ ತಗೊಟ್ರ, ಹೊಸ ಸೀರೆ ತಗೊಟ್ರ, ಗೋಬಿ ಮಂಚೂರಿ ಕೊಡ್ಸಿದ್ರ, ಗೋಬಿ ಮಂಚೂರಿ ಕೊಡ್ಸಿದ್ರ, ಐಸ್ ಕ್ರೀಮ್ ಕೊಡ್ಸಿದ್ರ, ಪಾನಿಪುರಿ ಕೊಡ್ಸಿದ್ರ. ಅಯ್ಯೋ ನಾನು ಬೇಡ ಅಂದ್ರು ಕೇಳಲಿಲ್ಲ, ಬೇಕ್ರಿಲಿ ಜಾಮೀನು ಕೊಡ್ಸಿದ್ರು, ಜಾಮೂನ್ ಕೊಡ್ಸಿದ್ರು. ಅವ ಅಜ್ಜಿ ಏನ್ಲೋ ಇಷ್ಟೆಲ್ಲ ತಕೊಟ್ನ ಕಳ್ಳನ ಮಗ, ಬಿಡಿ ಕಾಸಿಲ್ಲ ನಿಂತಿದ್ದ ನಿನ್ ಗಂಡ, ಎಲ್ಲಿತ್ತವ ದುಡ್ಡು ಅಂದ್ಲು. ಸಂಘದಲ್ಲಿ ಸಾಲ ಎತ್ಕೊಟ್ಟಿದ್ದೆ ಅಂದ್ಲು. ಆ ಅಜ್ಜಿ ಅಂದ್ಲು ಕಳ್ಳನ ಮಗ ಅದಕ್ಕೆ ತಗೊಟ್ಟವನೇ ಅಂದ್ಲು. ನಿನಗೆ ಹೊಟ್ಟೆ ಕಿಚ್ಚು, ನಮ್ಮ ಯಜಮಾನ್ರು ಹೊಸ ಹಿಡ್ಕೊಂಬರು ಚೀರ್ನಳ್ಳಿಗೆ ಹೋಗೋರೆ ಅಂತ. ಇವನು ಕಲ್ಲೂರ್ಗೆ ಹೋಗಿ ಇಸ್ಪೀಟ್ ಆಡ್ದಾಗ ಕೂತವನೆ ಅರ್ಜುನ್. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಅನುಸವ ಹೊಸತು ಹೊಸತು ಬರುತ್ತಿದೆ, ಹೊಸತು ಬರುತ್ತಿದೆ. 10:30 ಕೂತ್ಕೊಂಡು 12:30 ಹಬ್ಬ ಮುಗಿದೋಯ್ತು. ದುಡ್ಡು ಕಿತ್ಕೊಂಡು ಹೋಯ್ತು. ತಲೆ ಮೇಲೆ ಟವಲ್ ಹಾಕ ಬಂದು ಒಡವರಿಗೆ ಕೂತ್ಬಿಟ್ಟವನೆ. ಇವಮ್ಮ ಚೊಂಬೆಲ್ ನೀರು ಮಡಿಕೊಂಡು ತಟ್ಟೆಲ್ಲಿ ಅಷ್ಟೊಂದು ಕುಂಕುಮ ಇಟ್ಕೊಂಡು ಕೂತವಳು, ಹಸಿಂಗ್ ಕಾಲು ತೊಳಿಬೇಕು ಅಂತ. ಎಲ್ಲಿ ಬಂದು ದಸ ಯಾವುದೋ ಆಟೋ ರಿಕ್ಷಾ ಬರೋ ಅಂತ ಹೊಂಟೋಯ್ತು. ಹಸು ಬಂದ್ಬಿಡ್ತು ಅಂತ ಬಂದು ನೋಡ್ತಾಳೆ, ಹಸ ಬರಲಿಲ್ಲ, ಹಸ್ಮಗ ಬಂದು ಕೂತದೆ. ಇದ್ಯಾಕೆ ಹಿಂಗೆ ಕೂತಿದೆಯಲ್ಲ, ಹೆಂಗೆ ಕೂತಿದ್ದಾರೋ ಅಂದ. ಎಲ್ಲ ಹಸು ಅಂದ್ಲು. ಇನ್ನೊಂದು 3 ತಿಂಗಳಾಯ್ತಲೆ ತಗೊಂಬರ್ಮ ಸುಮ್ಮಿರು ಅಂದ. ದುಡ್ಡು ಅಲ್ಲೇ ಕೊಟ್ಬಿಟ್ಟು ಬಂದಿವ್ನಿ ಅಂತ. ದುಡ್ಡು ಇವಾಗ ಕೊಟ್ಬಿಟ್ಟು ಹಸು 3 ತಿಂಗಳಾಯ್ತಲೆ ಕೊಟ್ಟಾರ, ಅದೆಂಥದ್ದು ವ್ಯಾಪಾರ ಅದು ಅಂದ್ಲು. ಸುಮ್ಮಿರೋ, ಅಷ್ಟು ಗೊತ್ತಾಗಲ್ಲ ನಿನಗೆ, ಹಿಡ್ಕೊಂಬರಕ್ಕೆ ಹೋಗಿರ್ಲಿಲ್ವಾ, ಹಸುಗೆ ಡೆಂಗಿ ಜ್ವರ ಬಂದ್ಬಿಟ್ಟದೆ ಅಂದ.
ಜನಕಲ್ವಪ್ಪ ಡೆಂಗು ಜ್ವರ ಬರೋದು. ಜನವೆಲ್ಲ ಹುಷಾರಾಗ್ಬಿಟ್ರಲ್ಲ, ಸೊಳ್ಳೆ ಎಲ್ಲ ದನ ಕಚ್ಬಿಟ್ಟವೆ ಅಂದ. ನಮ್ಮssiಗೆ ಬತ್ತಪ್ಪ, ಆಯ್ತು ಬಿಡು, ಒಬ್ಬಟ್ಟು ಮಾಡಿ ತಿನ್ನು ತಗೋ ಅಂದ್ಲ ಅವಮ್ಮ. ಯಾಕೆ ಒಬ್ಬಟ್ಟು ಅಂದ. ನೀ ಹಸು ತತ್ತಿ ಅಂತ ಖುಷಿ ಮಾಡ್ಬೇಕಂತ ತಿನ್ನೋ, ಮೊಕ ಯಾಕಂಗ್ ಮಾಡ್ಕೊಂಡಿದ್ಯ ನೀನು? ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ ಸಿಡೋನು ಡಾರ್ಲಿಂಗ್, ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಂಗೂ ಎಲಗಂಡು ನಡೆದದ್ದು ಡಿಂಗು ಡಾಂಗು. ಸಂಘಕ್ಕೆ ದುಡ್ಡು ಕಟ್ಟೋಕಿಲ್ಲ ವಾಪಸ್ಸು. ಒಂದೇ ತಿಂಗಳು ನಡೆದದ್ದು. ಬತ್ತು ಗ್ರಾಚಾರ. 10ನೇ ತಾರೀಕು ಸಂಘಕ್ಕೆ ದುಡ್ಡು ಕಟ್ಟಬೇಕು, 14 ಆದ್ರೂ ಮನೆಗೆ ಬರಲಿಲ್ಲ. ಇವ ಅಮ್ಮಂಗೆ 7 ಗಾಳಿ ಒಟ್ಟಿಗೆ ಮೆಟ್ಕ ಕೂತಾರೆ. ಬಲ್ಲಿ ನನ್ನ ಮಗನೈದ ಮನೆಗೆ ಇವತ್ತು ಡೆಂಗು ಜ್ವರ ಬಂದಿದೆ ಅಂತ ಕತೆ ಮಾಡಕ್ಬಿಟ್ಟವ ನನಗೆ. ಆಳ ಸೀರೆ ಆಸೆಗೆ ಹೋಗ್ಬಿಟ್ಟು ಹೆಂಗೆ ಕತೆ ಮಾಡ್ಕೊಂಬಿಟ್ಟೆ ನಾನು. ದನಿಗೂ ಹೊಡಿತಾಳೆ, ಎಮ್ಮೆಗೂ ಹೊಡಿತಾಳೆ. ಆ ಮಗ ಸುಮ್ಮನೆ ಕೂತಿತ್ತು, ರಾಪಾರಾಪ್ ನೋಡಿದ್ಬಿಟ್ಲು. ಆ ಹುಡುಗ ಅವಾಗಿ ಪಕ್ಕದ ಮನೆಗೆ ಹೇಳ್ತದೆ, ನಮ್ಮ ಅವ್ಗೇನು ಮಲಗರು ಬಂದ್ಬಿಟ್ಟದ, ನಾ ಸುಮ್ಮನೆ ಕೂತು ಹೊಡಿತಾಳೆ ಅಂತಾಳೆ. ದುಡ್ಡು ಕಟ್ಟಲಿಲ್ಲ, ಅವಳು ಸಂತ ಅವಳಿಗೆ ಬಂದ ಮನೆಗೆ ತಟ್ಟೆಗೆ ಅನ್ನ ಹಾಕೊಟ್ಬಿಟ್ಟು ಹೋಗಿ ಹೊಸ್ಲ ಮೇಲೆ ಅರಸನ ಕೋಟೆ ಅಖಿಲಾಂಡೇಶ್ವರಿ ನೋಡ್ದಂಗೆ ನೋಡ್ತೀನಿ. ಇವನು ನೀನಿಂಗ ನೋಡಬೇಡ, ನೀನಿಂಗೆ ನೋಡಿದರೆ ತಿರುಗಿ ನಾನೆಂಗೆ ನೋಡಲೇ ನಿನ್ನ. ಅವಕ್ಕಂದ್ಲು ಕಟ್ಕೊಂಡು 20 ವರ್ಷದಿಂದ ನೋಡಿರೋದೇ ಸಾಕು, ನಿನ್ನ ಬಾಯಿಗೆ ಮಣ್ಣು ಹಾಕ ಕ್ಯಾಲೆಂಡರ್ ನೋಡು ಅಂದು. ಕ್ಯಾಲೆಂಡರ್ಗೆ ಏನಾಗಿದ್ದು ಅಂದ. ಏನೂ ಆಗಿಲ್ಲ, ತಾರೀಕು ನೋಡು. 8 ಅಂದ. 8 ಅಲಕ್ಕ ನಿನ್ ಕಣ್ಣು ಮುರು ದೊಡ್ಡ 14 ಬಾಯಿಗೆ ಬಂದಂಗೆ ಬೈತಾವ್ರೆ. ಕಳ್ಳಂಗೆ ಕದ್ಗಿದ್ದು ಹೊಂಟಾದಿ ಕಾಸ್ಕೊಟ್ಬಿಟ್ಟು ಹೋಗು. ಅನ್ನ ತಿನ್ನೋಂಗೆ ನೆಮ್ಮದಿಲ್ಲ ಮನೆ ಒಳಗೆ. ಬೆಳಿಗ್ಗೆ 5 ಗಂಟೆಗೆ ನೀನು ದುಡ್ಡು ಬಿಸಾಕ್ತೀನಿ ಬಿದ್ಕೋ ಅಂತ. ಅವಮ್ಮನ್ ಕಂಬಿಟ್ಟು ಇಷ್ಟೊಂದು ಕೋಪ ಆದ್ಮೇಲೆ ಜೋಬಲ್ ದುಡ್ಡದೆ ಅಂತ. ಬೆಳಿಗ್ಗೆ ಕೊಡಪ್ಪ ಆಯ್ತು ಒಂದು ಮಲ್ಕೊಂಡ್ಲು. 5 ಗಂಟೆಗೆ ಅಂದಿದ್ನಲ್ಲ ನೋಡುವ ತಡಿ ಅಂತ 4 ಗಂಟೆಗೆ ಎದ್ದಿ ಕಣ್ಣ ಬಿಟ್ರೆ 3 ಗಂಟೆಗೆ ಎದ್ದು ಓಡ್ಬಿಟ್ಟ. ಹುಡುಗನ್ ಕಳ್ಸಿದ್ದು ಒಡಗಪ್ಪ ನಿಮ್ಮ ಅಪ್ಪನ ಕೂಕ ಬರೋವು ಅಂತ. ಆ ಹೋಟ್ಲು ತಾವು ಟೀ ಕುಡಿತಾ ಕುಂತವನೆ. ಆ ಹುಡುಗ ಕೈ ಕೇಳಿತದೆ ಬರಲ್ಲ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ತಿಂಗಳಿಗೂ ದುಡ್ಡ ಕಟ್ಟಬೇಕ, ಯಾರಿಗೆ ಬೇಕು ಈ ಲೋಕ. ಬರ್ಲೇ ಇಲ್ಲ ಮನೆಗೆ. ಅವ ಅಕ್ಕ ಎಲ್ತಂಗ್ ಕಟ್ಟಾಳ ದುಡ್ಡು. ತಪ್ಪಲೆ ಉತ್ತಾ ಕುಂತಿದ್ಲು. ಸಂಘದವ್ರು ಗುಂಪು ಕಟ್ಕ ಬಂದ್ರು. ಬಾಯಿ ಪುನಃ ಬೈದು, ಸಂಧ್ಯೆ ಹೊತ್ತು ಕಾಸು ಕಟ್ಟಲಿಲ್ಲ, ಎಲ್ರು ಬಂದು ನಿಮ್ಮ ಮನೆ ಬಾಗ್ಲು ಸ್ಟ್ರೈಕ್ ಮಾಡ್ಬಿಡ್ತೀವಿ ಅಂದ್ರು. ಅವ ಅಮ್ಮನಿಗೆ ಅವತ್ತು ಅರ್ಥ ಆಯ್ತು. ಚೀಟಿ ಎತ್ತು ತಪ್ಪೇನಿಲ್ಲ ಅಂತ ಎಲ್ರು ಹೇಳ್ತಾರಲ್ಲ, ಚೀಟಿ ಎತ್ತು ತಪ್ಪೇನಿಲ್ಲ ಅಂತ ಎಲ್ರು ಹೇಳ್ತಾರಲ್ಲ. ಪಕ್ಕದ ಮನೆ ಅವ ಅಮ್ಮ ಕಿಟಕಿಲಿ ಕೂಗುದು, ಅಲ್ಲ ಕಣೆ ಬೆಳಗ್ಗೆಯಿಂದ ಹೇಳ್ತೀಯಲ್ಲ ಯಾಕೆ ನೀನು? ಯಾರ ಮಾತ ಕೇಳಿ ನೀ ಚೀಟಿ ಎತ್ತಿದೆ, ನನ್ನ ಗಂಡನ ಮಾತ ಕೇಳಿ ನಾ ಚೀಟಿ ಎತ್ತಿದೆ. ಭಾಗ್ಯಕ್ಕ ಇವನ ಕೊಟ್ಟೋಗ ಕಟ್ಟೋದಿಲ್ಲ, ಅವ್ರ ಮನಾಳಾಗುರ್ಗೂಡೋದಿಲ್ಲ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ಕುಣಿಸುತ್ತಲಿತ್ತು. ಹಣ ಸದ್ಬಳಕೆ ಅದರ ಸಂತೋಷ ಇವತ್ತಾಗಿದೆ. ಸದ್ಬಳಕೆ ನೀವು ಕೊಟ್ಟ ಹಣಕ್ಕೆ ಒಂದು ಸಾರ್ಥಕತೆ ಬಂದಿದೆ. ನೀವು ಹಾಕಿರೋದು 100 ರೂಪಾಯಿ ಹಾಕಿದ್ರು ಅಲ್ಲಿ ನೋಡಿದ್ರೆ ಒಂದು ಆನಂದ ಆಗ್ತದೆ. ಒಂದು ಒಳ್ಳೆ ಸ್ಟ್ಯಾಚ್ಯೂ ಮಾಡಿದ್ರು. ಪರಮ ಪೂಜ್ಯ ಗುರುಗಳ ಆಶೀರ್ವಾದ. ರಸ್ತೆಯಲ್ಲಿ ಹೋಗೋರೆಲ್ಲ ನಿಂತು ಕೈ ಮುಗಿದು ಹೋಗ್ಬೇಕು. ಅದು ಒಳ್ಳೆ ಲಕ್ಷಣ. ಮೊದಲು ದೇವಸ್ಥಾನ ಕಂಡ್ರೆ ಹಂಗೆ ತಾನೇ ನಾವೆಲ್ಲ ಸ್ಕೂಟರ್ ನಿಲ್ಲಿಸಿ ಚಪ್ಪಲಿ ಆ ಕಡೆ ಬಿಟ್ಟು ಕಾಲು ತೊಳೆದು ಒಳಗಡೆ ಹೋಗಿ ಅಡ್ಡು ಬಿದ್ದು ವಿಭೂತಿ ಹಚ್ಕೊಂಡು ಕೆನ್ನೆ ಹಿಂಗೆ ಬಡ್ಕೊಳ್ತಿದ್ರು. ಯಾಕೆ ಅಂದರೆ ನನಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಕ್ಷಮಿಸೋ ಮಾರಮ್ಮ ಅಂತ. ಈಗ ಸ್ಕೂಟ್ರ್ ಇಳಿಕೆ ಪುರ್ಸತ್ತಿಲ್ಲ ಹುಡುಗರಿಗೆ. ಹಂಗೆ ಬೈಕಲ್ಲಿ ಹೋಯ್ತಿರ್ತಾರೆ 80 ಕಿಲೋಮೀಟರ್ ಸ್ಪೀಡಲ್ಲಿ. ದೇವಸ್ಥಾನ ಕಂಡ್ರೆ ಸಾಕು ಕಿಸ್ಕೊಟ್ಕೊಂಡು ಹೊಂಟು ಹೋಗುದು. ಮಾರಮ್ಮ ಇಷ್ಟ ಹಿಡ್ಕ ಹೋಗಿ ಕಷ್ಟ ಅಲ್ಲೇ ಬಿಟ್ಟು. ಅವಳು ಏನೋ ಸಮಾಧಾನಾಗಿದ್ರೆ ಹಾಳಾಗಿ ಓಲಿ ಓಲಾ ತೆಗಿ ಅಂತಾಳೆ. ಅವಳು ಬೆಂಗಳೂರು ಟಿಪ್ಪರು ಕೊಡು ನನ್ನ ಮಗನೇ ಅಂತ ಕಳಿಸ್ತಾರೆ. ಕಾಲು ಕಿಸ್ಕ ಬಿದ್ಕೋಲ್ಲ ಅಂತ ಅವಳು ಅಂತ. ಅದಕ್ಕೆ ಸಂಸ್ಕೃತಿ ಆಚಾರ ವಿಚಾರ ನಾವು ಉಳಿಸಿದ್ರೆ ಉಳಿಲಿಕ್ಕೆ ಸಾಧ್ಯ. ನೋಡಿ 4 ಜನ ಮಕ್ಕಳು ಕುಂತಾರೆ. ಅವ್ರಿಗೆ ಇವತ್ತಿನ ಸ್ಟ್ಯಾಚ್ಯೂ ಉದ್ಘಾಟನೆ, ಅನ್ನದಾಸೋಹ, ಈ ಕಾರ್ಯಕ್ರಮ ಎಲ್ಲ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ. ಖಂಡಿತವಾಗಿ ಕೂಡ ಆ ಮಕ್ಕಳು ಬೆಳೆವ ಸ್ಥಿತಿ ಮೊಳಕೆಯಲ್ಲಿ. ಮಕ್ಕಳ ಮುಂದೆ ನಮ್ಮ ನಡವಳಿಕೆ ತುಂಬ ಚೆನ್ನಾಗಿರ್ಬೇಕು. ಯಾರೋ ಹುಡುಗ ಸ್ಕೂಲಿನ ಪಾಠ ಮುಗಿಸ್ಕೊಂಡು ಮನೆಗೆ ಬಂದಂತೆ ಪುಸ್ತಕ ಬಿಸಾಕ್ಬಿಟ್ಟವ, ಅನ್ನ ಕೊಡು ಅಂದ.
ಹೊರವನ್ಲು ಏನಿಲ್ಲ ಅನ್ನ ಅನ್ನ ಅಂತ ಕಾಗೆ ಬಡ್ಕೊಂಡಂಗೆ ಬಡ್ಕತಿಯೇ. ಬೆಳಿಗ್ಗೆ ಒಂದು ಮಂಕ್ರಿ ತಿನ್ಕ್ ಹೋಗಿದ್ದೆ, ಮತ್ತೆ ಸ್ಕೂಲಲ್ಲಿ ಬೇಕಾದ್ರೆ ಒಂದು ಮಂಕ್ರಿ ಬೇಯಿಸಾಕವ್ರೆ. ಅನ್ನ ಕಾಣಿದ್ರು ನಂಗೆ ಆಡ್ತೀಯಲ್ಲ, ಪಾಠ ಓದಿದ್ಯಾ ಅಂದ್ಲು. ಓದ್ ಬಿಸಾಕಿ ನೋಡಲ್ಲಿ ಅಂದ. ತಗೊಬರೋಗ ಪುಸ್ತಕ ಅಂದ್ಲು. ತಂದು ಕೊಟ್ಟ. ಮೊದಲನೇ ಪುಟ ತೆಗೆದ್ಲು, ಮಹಾತ್ಮ ಗಾಂಧಿ ಫೋಟೋ. ಯಾರಲ್ಲೇ ಅವರು ಅಂದ್ಲು. ನಂಗೆ ಹೆಂಗೆ ಗೊತ್ತು ಅಂದವನು. ತಲೆ ಮೇಲೆ ರಪ್ ನೋಡಿದ್ಲು. ಪಾಠ ಓದಿದ್ಯಾ ಅಂದ್ರೆ ಓದ್ ಬಿಸಾಕಿವ್ ನಿಂತಿ. ಮಹಾತ್ಮ ಗಾಂಧಿ ಯಾರು ಅಂದ್ರೆ ನಂಗೆ ಹೆಂಗೆ ಗೊತ್ತು ಅಂತಿ. ಪಾಠದ ಕಡೆ ಗಮನ ಕೊಡು ಅಂದ್ಲು. ಪಾಪ ಬಂದ್ಬಿಡ್ತು ಅವನಿಗೆ. ಅವ್ವ ಸುಮಾಂಟಿ ಯಾರು ಗೊತ್ತಾ ನಿನಗೆ ಅಂದ. ನಂಗೆ ಗೊತ್ತು ಅಂದ್ಲು. ಅಪ್ಪನ ಕಡೆ ಗಮನ ಕೊಡು, ಗೊತ್ತಾಯ್ತು ನಾಳಕ್ಕಿಂದ ಅಂದ ಅವನು. ಗಾಂಧಿ ಕಡೆ ನಾ ಕೊಟ್ಟಗಚ್ಚಿಲ್ಲ. ದೊಡ್ಡವ್ರ ನಡವಳಿಕೆ ಪುಟ್ಟ ಮಕ್ಕಳ ಮುಂದೆ ಸರಿಯಾಗಿದ್ರೆ ಮಾತ್ರ ಅವರಲ್ಲಿ ಸಂಸ್ಕಾರ ಬೆಳಲಿಕ್ಕೆ ಸಾಧ್ಯ. ನೋಡಿ ಅವರೆಲ್ಲ ಹೆಂಗೆ ಕೂತಿದ್ರು. ರಾಜ ಹುಲಿ ಕೂತಿ ಎಪ್ಪುಲಿ ಕಟಿಂಗ್ ಹಾಕ್ಸು. ಎಪ್ಪುಲಿ ಕಟಿಂಗ್ ಎಲ್ರದ್ದು ಹೊಸ ಕಟಿಂಗ್. ಎಪ್ಪುಲಿ ಕಟಿಂಗ್ ಹೊಸ ಕಟಿಂಗ್. ಅದು 100 ರೂಪಾಯಿ ಕೊಟ್ಟರೆ JCB ತಿಪ್ಪೆ ಕರೆದಂಗೆ ಸುತ್ತ ಕರೆದ್ಬಿಟ್ಟು ನೆತ್ತಿ ಮೇಲೆ 12 ಕೂದಲು ಉಳಿಸ್ ಕಳಿಸಿದ್ರೆ ಎಪ್ಪುಲಿ ಕಟಿಂಗ್. 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಈ ಕಡೆ ಕೇಳಿಗಾರೆ, ಈ ಕಡೆಗೆ ಒಂದು ಪ್ಲಸ್ಸು. ಅದರೊಳಗೆ ಇನ್ನೂ ಅದ್ಭುತವಾದ ಕಟಿಂಗ್ ಅಲ್ವಾ. ಅದಕ್ಕೆ ಮಕ್ಕಳು ಸಂಸ್ಕಾರವಂತರಾದರೆ ಮಾತ್ರ ಈ ಸಂಸ್ಕೃತಿಗೆ ಉಳಿಗಾಲ. ಒಳ್ಳೆಯದಾಗಲಿ. ತಾವೆಲ್ಲ ಮನ ತುಂಬಿ ನಗ್ತಾ ಇದ್ದೀರಿ, ಸಂತೋಷ ಪಡ್ತಾ ಇದ್ದೀರಿ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ಸುಹೃದಯ ಬಂಧುಗಳಿಗೆ ನಮ್ಮ ಕುಮಾರಣ್ಣವರು ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು. ಬಹಳ ಅಭಿಮಾನ ಇಟ್ಟು ನಮ್ಮನ್ನು ಅವ್ರ ಮನೆ ಗೃಹ ಪ್ರವೇಶಕ್ಕೂ ಕೂಡ ಕರೆದಿದ್ದರು. ಮತ್ತು ಕುಲದೇವ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಭಕ್ತ ಪ್ರಹ್ಲಾದ ಕಥೆ ಮಾಡಲಿಕ್ಕೆ ಇವತ್ತು ನಮ್ಮ ಬಾಲ ಗಂಗಾಧರನಾಥ ಮಹಸ್ವಾಮಿಗಳ ಒಂದು ಕಾರ್ಯಕ್ರಮ. ಮಧ್ಯಾಹ್ನನೇ ಕಾರ್ಯಕ್ರಮವನ್ನು ಮೊದಲು ಹೇಳಿದರು. ಆಮೇಲೆ ಅವರೇ ಅನ್ಕೊಂಬಿಟ್ರು ನಾವೆಲ್ಲ ಆರಾಮಾಗಿ ಕೇಳೋಕ್ಕಾಗಲ್ಲ, ಆ ಗೊಂದಲದಲ್ಲಿ ಅದಕ್ಕೆ ರಾತ್ರಿ ಬನ್ನಿ ಅಂತ. ಅದಕ್ಕೆ ನಾವು ಬಂದ್ವಿ. ಅದಕ್ಕೆ ಸಾರ್ಥಕತೆ ಆಗಬೇಕು ಅಂದರೆ ನೀವೆಲ್ಲ ಬಂದು ಕೊಡ್ತೀರಿ. ಇದು ನಿಜವಾಗಿಯೂ ಕೂಡ ಒಂದು ಸ್ಪಂದನೆ ಮತ್ತು ಪ್ರತಿಸ್ಪಂದನೆ ಕಲಾವಿದರ ನಡುವೆ. ನಾವು ಆಡ್ತೀವಿ, ತೊಂದರೆ ಇಲ್ಲ, ನನಗೆ ಸಮಸ್ಯೆನೇ ಅಲ್ಲ. ಯಾವುದು ಅಂದರೆ ಜನ ಇಷ್ಟೇ ಜನ ಇರಬೇಕು ಅಂತ ರೂಲ್ಸ್ ಮಾಡೋದಿಲ್ಲ. ನಾವು 1000 ಜನಕ್ಕೂ ಆಡಿದ್ದೀವಿ, 100 ಜನಕ್ಕೂ ಆಡಿದ್ದೀವಿ, ಖಾಲಿ ಚೇರ್ಗೂ ಆಡಿದ್ವಿ. ಇನ್ನೇ ಮಾಡು, ಕಾಸಿಸ್ಕೋಬೇಕಲ್ಲ ಕೊನೆಯಲ್ಲಿ. ಅವ್ರೇನಿಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಆಡ್ಬೋದು, ಆರಾಮಾಗಿ ಆಡ್ಬೋದು. ಅದರಿಂದ ಯಾರು ಆಸ್ವಾದಿಸಿದ್ದೀರೋ ನಿಮ್ಮೆಲ್ರಿಗೂ ಕಾಲಭೈರವನ ಆಶೀರ್ವಾದ ಇರಲಿ, ಭಗವತಿ ಒಳ್ಳೇದು ಮಾಡಲಿ, ಮಾರಮ್ಮನ ಕೃಪೆ ಇರಲಿ, ಕಾಲಭೈರವನ ಆಶೀರ್ವಾದ ಇರಲಿ ಅಂತೇಳಿ ಬೇಡ್ತಾ ನಮ್ಮ ಕಾರ್ಯಕ್ರಮವನ್ನು ಕೈಗೊಳಿಸೋಣ. ಆ ಬಾಲ ಗಂಗಾಧರನಾಥ ಸ್ವಾಮೀಜಿಯವರ ಒಂದು ಗೀತೆ ಗುರುವಿಗೆ ವಂದನೆಯನ್ನು ಸಲ್ಲಿಸೋಣ, ನಾಡಪ್ರಭುಗೆ ವಂದನೆಯನ್ನು ಸಲ್ಲಿಸೋಣ. ನಮ್ಮೆಲ್ಲರ ಮನದ ಪುಷ್ಪಗಳನ್ನು ಸ್ವಾಮಿಯ ಪಾದಕ್ಕೆ ಅರ್ಪಣೆ ಮಾಡೋಣ. ವರಗುರು ಬಾಲ ಗಂಗಾಧರನಾಥ ಸ್ವಾಮಿಗಳೇ, ನಿಮ್ಮ ಪಾದಕ್ಕೆ ಕೋಟಿ ಶರಣು, ನಿಮ್ಮ ಪಾದಕ್ಕೆ ಕೋಟಿ ಶರಣು, ಗುರುವಿನ ಪಾದಕ್ಕೆ ಶರಣು, ಶ್ರೀ ಗುರುವಿನ ಕರುಣೆಗೆ ಶರಣು, ಗುರುವಿನ ಪಾದಕ್ಕೆ ಶರಣು.
ಧನ್ಯೋಸ್ಮಿ. ತಮ್ಮೆಲ್ಲರ ಪ್ರೀತಿ ಅಭಿಮಾನ ಸದಾ ಕಲಾವಿದರ ಮೇಲೆ ಹೀಗೆ ಇರಲಿ. CS ಪುರ ಮತ್ತಷ್ಟು ಸಾಂಸ್ಕೃತಿಕ ವೈಭವವನ್ನು ಪಡೆಯಲಿ. ಇಂಥ ಸಾವಿರಾರು ಕಾರ್ಯಕ್ರಮಗಳು CS ಪುರದಲ್ಲಾಗಲಿ. ಎಲ್ಲ ಕಲಾಭಿಮಾನಿಗಳಿಗೆ ಅಪ್ಪನ ಕರೆ ಅಧಿಕಾರ, ಅಮ್ಮನ ಕರೆ ಮಮಕಾರ, ಹೀರೋ ನಕ್ಕರೆ ಜೈಕಾರ, ಹೀರೋಯಿನ್ ನಕ್ಕರೆ ಚಮತ್ಕಾರ, ವಿಲನ್ ನಕ್ಕರೆ ವಿಕಾರ, ಅಣ್ಣವ್ರ ಸಿನಿಮಾ ಸಾಕ್ಷಾತ್ಕಾರ, ವಿಷ್ಣು ಸಿನಿಮಾ ಮುತ್ತಿನಹಾರ, ಅಂಬರೀಷ್ ಸೋಲಿಲ್ಲದ ಸರದಾರ. CS ಪುರದ ಸಮಸ್ತ ಬಂಧುಗಳಿಗೆ ಶಿವಾರ ಉಮೇಶ್ ಮಾಡೋ ನಮಸ್ಕಾರ. ನಮಸ್ಕಾರ. ಒಂದು ಚಪ್ಪಾಳೆ ಬರಲಿ. ಇವತ್ತು ನಮ್ಮಂಥ ಕಲಾವಿದರನ್ನ ಕರೆಸಿ ತಮ್ಮ ಮನೆ ಹಣ ಕೊಟ್ಟು ನಿಮಗೊಂದಷ್ಟು ಸಂತೋಷವನ್ನು ಪಡಿಸಿದ್ದಾರೆ. ಏನಿ ಸತತವಾಗಿ ಒಂದು 3-3/4 ಗಂಟೆಗಳ ಕಾಲ ನಡೆದ ಕಾರ್ಯಕ್ರಮದ ಸೇವಾರ್ಥದಾರರು ಅವ್ರ ಮನೆ ಮಕ್ಕಳು ಚೆನ್ನಾಗಿರಲಿ. ನರಸಿಂಹಸ್ವಾಮಿ ಆಶೀರ್ವಾದ ಸದಾ ಅವ್ರ ಜೊತೆಗಿರಲಿ. ಧನ್ಯೋಸ್ಮಿ. ಧನ್ಯವಾದಗಳು.